ಇಂಟ್ರೊಡಕ್ಷನ್ ಮಾಡೋದು. ಅದಕ್ಕಿಂತ ಮುಂಚೆ ಅದೊಂದು ಹ್ಯಾಬಿಟ್ ಇದೆ, ಏನ್ ಗೊತ್ತಾ, ಇವಾಗ ಮಾರ್ಕ್ ಬುಕ್ ಹೇಳ್ತಾ ಇದೀನಿ ಅಂದ್ರೆ ಮ್ಯಾಥ್ಯೂ ಬುಕ್ ಎಲ್ಲ ಹೇಳ್ತೀನಿ, ಹಾಗಾಗಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಇವಾಗ ಏನು ಗೊತ್ತಾ, ಊಟ ಅಂದ್ರೆ ತುಂಬಾ ಇಷ್ಟ, ಅದು ಮಾತ್ರ ನೆನ್ಪಿರ್ತದೆ. ಅದೇ ತರನೇ ನಮ್ಗೆ ಏನ್ ಇಷ್ಟನೋ ಅದನ್ನ ನಾವು ನೆನ್ಪಿಟ್ಕೊಂತೀವಲ್ವಾ, ಹೌದಾ? ಯಾಕೆ ನಾವು ಬೈಬಲ್ ಓದ್ಬೇಕು ನೋಡ್ರಿ, ತುಂಬಾ ಸಮಯಗಳಲ್ಲಿ ನಾವು ನಮ್ಮನ್ನ ಫೋರ್ಸ್ ಮಾಡಿ ಬೈಬಲ್ ಓದ್ತೀವಿ. ಆದ್ರೆ ನಾವು ಯಾಕೆ ಬೈಬಲ್ ಓದ್ಬೇಕು ಅಂತ ನೀವು ಕೇಳಿದ್ರೆ, ಕೀರ್ತನೆಗಳು 119 ಅದರ ಎಲ್ಲ ವಚನಗಳನ್ನ ನೀವು ಓದಿದ್ರೆ ಯಾಕೆ ನಾವು ಬೈಬಲ್ ಓದ್ಬೇಕು ಅಂತ ಬರ್ತದೆ. ಅಲ್ಲಿ ವಚನವಿದೆ, ನಿನ್ನ ವಾಕ್ಯವು ನನ್ನ ಕಾರಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯ ನಮ್ಗೆ ಏನ್ ಮಾಡುತ್ತೆ, ನಾವು ಹೆಂಗೆ ನಡೀಬೇಕು, ಯಾವ ದಾರಿಯಲ್ಲಿ ನಡೀಬೇಕು ಅಂತ ಹೇಳ್ಕೊಡು. ಇವತ್ತು ಲೋಕದಲ್ಲಿ ನಮ್ಗೆ ಫ್ರೀ ಅಡ್ವೈಸ್ ಕೊಡೋರು ತುಂಬಾ ಜನ ಇದ್ದಾರೆ. ಏನ್ ಮಾಡೋರು? ಫ್ರೀ ಅಡ್ವೈಸ್ ಕೊಡೋರು ತುಂಬಾ ಜನ ಇದ್ದಾರೆ. ಆದ್ರೆ ನಮ್ಮನ್ನು ನಾವು ಸರಿ ಮಾಡ್ಕೊಬೇಕಂದ್ರೆ ದೇವರ ವಾಕ್ಯ ಓದ್ಬೇಕು. ಯಾಕೆ ಗೊತ್ತಾ, ವಾಕ್ಯ ಹೇಳ್ತದೆ, ಯವನಸ್ಥನು ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ ಅಂತ ವಾಕ್ಯ ಹೇಳ್ತದೆ. ಎಷ್ಟೇ ಜನ ಫ್ರೀ ಅಡ್ವೈಸ್ ಕೊಟ್ರು ನಾವು ವಾಕ್ಯ ಸರಿಯಾಗಿ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಜೀರ್ಣ ಮಾಡ್ಕೊಂಡು ನಾವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ನಾವು ಸರಿಯಾಗಿ ನಡೆಯಕ್ಕಾಗಲ್ಲ. ಎಸ್ಪೆಷಲಿ ಯವನಸ್ಥರಾಗಿರುವಂತ ನನ್ನನ್ನು ಸೇರಿಸಿ ನಾವೇನ್ ಮಾಡಕ್ಕಾಗಲ್ಲ, ಸರಿಯಾದ ದಾರಿಯೇ ನಡೆಯಕ್ಕಾಗಲ್ಲ. ಅದಕ್ಕೆ ವಾಕ್ಯನ ನಾವು ಗಮನ ಇಟ್ಟು ಕೇಳ್ಬೇಕು. ಅದಕ್ಕೆ ನಿಮ್ಗೆ ಬೈಬಲ್ ಓದ್ರಿ ಅಂದಾಗ ನನ್ಗೂ ಖುಷಿ ಆಯ್ತು, ನಾನು ನಿಮ್ ಜೊತೆ ಓದ್ತಾ ಇದ್ದೆ. ಆಕ್ಚುಲಿ ನಾನು ಬೇರೆ ಓದ್ತಾ ಇದ್ದೆ, ಬಿಟ್ಬಿಟ್ಟಿದ್ದೆ, ಓದಕ್ಕೆ ಶುರು ಮಾಡಿದೆ. ಓದ್ತಾ ಇದ್ದಾಗ ನಮ್ಗೆ ಪ್ರತಿ ಸರಿ ಬೈಬಲ್ ಓದಾಗ್ಲೂ ಹೊಸ ಹೊಸ ವಿಷಯಗಳು ಬರ್ತದೆ. ನೀವು ಬೈಬಲ್ ಏನಂತ BLE ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ಲಿವಿಂಗ್ ಅರ್ಥ. ಅಂದ್ರೆ ನಾವು ಈ ಭೂಮಿನ ಬಿಡೋದಕ್ಕಿಂತ ಮುಂಚೆ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೈಬಲ್ ಓದ್ಬೇಕು. ಆಯ್ತಾ? ಇವಾಗ ನಾವು ಸಿನಾಪ್ಟಿಕ್ ಗಾಸ್ಪೆಲ್ಸ್ ಮಾಡೋಣ. ಸಿನಾಪ್ಟಿಕ್ ಗಾಸ್ಪೆಲ್ಸ್ ಯಾವ್ದಂತ ಹೇಳಿದೆ ನಾನು? ಮ್ಯಾಥ್ಯೂ, ನೋಡ್ರಿ, ಇದು 3 ಸಿನಾಪ್ಟಿಕ್ ಗಾಸ್ಪೆಲ್ಸ್. ಈ 3ರಲ್ಲಿ ಫಸ್ಟ್ ಗಾಸ್ಪೆಲ್ ಯಾವ್ದು ಬರೆಯಲ್ಪಟ್ಟಿದ್ದು? ಮಾರ್ಕ್. ಯಾಕೆ ಮಾರ್ಕ ಫಸ್ಟ್ ಬರೀತಾರೆ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಫಸ್ಟ್ ಬರ್ದಿರೋದು ಮಾರ್ಕ್. ಅದರಿಂದ ಏನ್ ಮಾಡಿದ್ದಾರೆ, ಮ್ಯಾಥ್ಯೂ ಮತ್ತೆ ಲೂಕ್ ಸ್ವಲ್ಪ ತಗೊಂಡು ಅವರು ಕೂಡ ಗಾಸ್ಪೆಲ್ ಬರೆದಿದ್ದಾರೆ. ಇವಾಗ ಗಾಸ್ಪೆಲ್ ಬರೀಬೇಕಾದಂತ ಅವಶ್ಯಕತೆ ಏನಿತ್ತು? ತುಂಬಾ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಮಾರ್ಕ್ ಅಂದ್ರೆ ಏನೆಲ್ಲ ಕಲ್ತ್ಬಿಡ್ತೀವಿ. ಏನಕ್ಕೆ ಬರೆದ್ರು ಅಥವಾ ಅದಕ್ಕೆ ಏನಕ್ಕೋಸ್ಕರ ನಮ್ಗೆ ಬರೆಯಲ್ಪಡ್ತು ಅಂತ ನಾವು ತಿಳ್ಕೊಳ್ಳಲ್ಲ. ಏನಕ್ಕೋಸ್ಕರ ಬರ್ದಿರ್ಬೋದು ಹೇಳಿ, ನಿಮ್ ಇಮ್ಯಾಜಿನೇಷನ್. ಯಾಕಂದ್ರೆ ಬೈಬಲ್ ಓದ್ತೀರಾ ನೀವು, ಮಾರ್ಕ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಹೇಳಿ ಏನಕ್ಕೋಸ್ಕರ ಬರ್ದಿರ್ಬೋದು ಸಿನಾಪ್ಟಿಕ್ ಗಾಸ್ಪೆಲ್ಸ್? ಜನಕ್ಕಿಲ್ಲ ಆಟೋಬಯೋಗ್ರಫಿ ಬರೀಬೇಕಂತ ಆಸೆ ಇದೆ, ನನಗಿದೆ. ಇನ್ಯಾರಿಗಿದೆ ಆಟೋಬಯೋಗ್ರಫಿ ಬರೀಬೇಕು? ಯಾರ್ದಾರು ಬಯೋಗ್ರಫಿ ಓದಿದ್ದೀರಾ ನೀವು? ಓದಿದ್ದೀರಾ? ಬಯೋಗ್ರಫಿ ಓದಿದ್ದೀರಾ? ಅದೇ ತರನೇ ಯೇಸುವಿನ ಬಗ್ಗೆ ತಿಳ್ಕೊಳ್ಬೇಕಂತೇಳಿ ನಮ್ಗೆ ಏನಾದ್ರು ಬೇಕಲ್ವಾ? ಯೇಸುವಿನ ಜೊತೆ ಇದ್ದವರು ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲ ಸತ್ತೋಗ್ತಾ ಇದ್ರು, ಸತ್ತೋಗೋ ಪರಿಸ್ಥಿತಿ. ಯೇಸುವಿನ ಕಣ್ಣಾರ ನೋಡುವಂತ ವ್ಯಕ್ತಿಗಳೆಲ್ಲ ಸಾಯ್ತಾ ಇದ್ರು. ಇವಾಗ ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಯಾರಿಲ್ಲ. ಈಗ ಒಂದು ಎಕ್ಸೈಸ್ ನಿಮ್ಗೆಲ್ಲರಿಗೂ ಗೊತ್ತು, ನಾನು 10 ಜನ ನಿಲ್ಸ್ಬಿಟ್ಟು ನಾನು ಕಿವಿಲೇನೋ ಹೇಳ್ತೀನಿ. ಹೇಳಿದ ತಕ್ಷಣ ಏನಾಗುತ್ತೆ, ನಾನು ಹಂಗೆ ಪಾಸ್ ಮಾಡಕ್ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನಾನು ಇಲ್ಲಿ ಏನೋ ಹೇಳಿದ್ರೆ ಅಲ್ಲಿ ಏನೋ ಎಂಟಾಗಿದೆ ಅಲ್ವಾ? ಅದೇ ನಾನು ಬರ್ದು ಕೊಟ್ಬಿಟ್ರೆ ಏನಾಗುತ್ತೆ, ಅವ್ರು ನೋಡ್ಬಿಟ್ಟು ಸರಿ ಓಕೆ ಅದನ್ನ ಪಾಸ್ ಮಾಡ್ತಾರೆ, ಹಂಗೆ ಪಾಸ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಕೂಡ ಅದೇ ಇದೆ. ಅದಕ್ಕೆ ಸಿನಾಪ್ಟಿಕ್ ಗಾಸ್ಪೆಲ್ಸ್ ಬರುತ್ತೆ. ಯೇಸುವಿನ ಬಗ್ಗೆ ತಿಳ್ಕೊಳ್ಬೇಕಂತೇಳಿ, ಯೇಸುವಿನ ಬಗ್ಗೆ ಮುಂದಿನ ಜನರೇಷನ್ಸ್ಗೆ ಗೊತ್ತಾಗ್ಬೇಕಂತೇಳಿ ಈ ಗಾಸ್ಪೆಲ್ಸ್ ನ ಬರುತ್ತೆ. ಆದ್ರೆ ಬರಿಬೇಕಾದ್ರೆ ದೇವರಾತ್ಮ ಏನ್ ಮಾಡಿದ್ರು, ಅವರಿಗೆ ಇನ್ಸ್ಪೈರ್ ಮಾಡಿದ್ರು. ಯಾವ ರೀತಿ ಬರೀಬೇಕು, ಯಾವ ಒಂದು ಪ್ರಾಸ್ಪೆಕ್ಟ್ ಅಲ್ಲಿ ಬರೀಬೇಕು ಅಥವಾ ಯಾರಿಗೆ ಬರೀಬೇಕು ಅನ್ನೋದನ್ನ ದೇವರಾತ್ಮ ಅವ್ರಿಗೆ ಇನ್ಸ್ಪೈರ್ ಮಾಡಿದ್ರು. ಅದಕ್ಕೆ ಮಾರ್ಕದಲ್ಲಿ ಸ್ಟ್ರಕ್ಚರ್ ಬೇರೆ ಇದೆ, ಮ್ಯಾಥ್ಯೂ ಅಲ್ಲಿ ಸ್ಟ್ರಕ್ಚರ್ ಬೇರೆ ಇದೆ, ಲೂಕ್ ಅಲ್ಲಿ ಸ್ಟ್ರಕ್ಚರ್ ಬೇರೆ ಇದೆ. ಮಾರ್ಕ ಬರಿಬೇಕಾದ್ರೆ ಯೇಸುವಿನ ಬರ್ತ್ ಬಗ್ಗೆ ಅಷ್ಟಿಲ್ಲ, ಒಂದೇ ಲೈನ್. ತಕ್ಷಣ ಅವ್ನು ಏನ್ ಮಾಡ್ತಿದ್ದಾನೆ, ಜಾನ್ ದ ಬ್ಯಾಪ್ಟಿಸ್ಟ್ ಬಗ್ಗೆ ಹೇಳ್ತಾರೆ. ಆದ್ರೆ ಮ್ಯಾಥ್ಯೂ ನೀವು ನೋಡಿದ್ರೆ ಜಿನಿಯಾಲಜಿ ಇದೆ. ಮಾರ್ಕ್ ಅಲ್ಲಿ ನೋಡಿದ್ರೆ ನೀವು ಯೋಸೆಫ, ಮರಿಯಳು, ಫುಲ್ ಕಂಪ್ಲೀಟ್ ಸ್ಟೋರಿ. ಇದು ಯಾಕೆ ಅಂದ್ರೆ ಅವರವರ ರೀಡರ್ಸ್, ಅವರು ಓದುವಂತವರ ಮನಸ್ಥಿತಿಗೆ ತಕ್ಕಂತೆ ದೇವರಿಗೆ ಬರೆಯೋ ತರ ಇನ್ಸ್ಪೈರ್ ಮಾಡಿ. ಇವಾಗ ನಾವು ಮಾರ್ಕ್ ಬಗ್ಗೆ ಕಲಿತಾ ಇದೀವಿ, ಈಗಾಗಲೇ ನಾವು ಲೂಕ್ ಬಗ್ಗೆ ಕಲ್ತಿದ್ದೀವಿ, ಈಗ ಮಾರ್ಕನ್ ಬಗ್ಗೆ ಕಲಿತಾ ಇದ್ದೀವಿ. ಸ್ವಲ್ಪ ಇವಾಗ ಗಮನ ಇಟ್ಟು ಕೇಳಿ, ಬುಕ್ ಆಫ್ ಮಾರ್ಕ್. ಈಗ ಮಾರ್ಕನ ಬರೆದ ಸುವಾರ್ತೆ, MARK. ಈ ಹೆಸರು ಬರ್ಲಿಕ್ಕೆ ಕಾರಣ ಏನು ಹೇಳಿ ನೋಡೋಣ. ಸಿಂಪಲ್ ಹೇಳಿ. ದಿ ಆಥರ್ ಆಫ್. ಓಕೆ, ಮಾರ್ಕನ್ ಬರೆದ ಸುವಾರ್ತೆ ಆಥರ್ ಬಂದ್ಬಿಟ್ಟು ಅವನ ಹೆಸರು ಮಾರ್ಕ್ ಅಂತ ಹೇಳಿ, ಅದಕ್ಕೆ ಮಾರ್ಕ್ ಅಂತ ಹೆಸರು. ಆಮೇಲೆ ಇನ್ನೇನಿರ್ಬೋದು ಕಾರಣ?
ಮ್ಯಾಥ್ಯೂ ಅಂತ ಇದೆ, ಲೂಕ್ ಅಂತಿದೆ, ಅದಕ್ಕೆ ಮಾರ್ಕ್ ಇಲ್ಲ ಅಂದ್ರೆ ಮಾರ್ಕ್ ಇಟ್ಬಿಟ್ರ. ಮತ್ತೆ ಯೋಚನೆ ಮಾಡಿ, ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡ್ಬೇಕು. ಏನಕ್ಕೆ ಇರ್ಬೋದು? ಇವಾಗ ನಮ್ಮ ಮನೆಗಳಲ್ಲೆಲ್ಲ ಹೆಸರಿಡ್ತಾರೆ ಗೊತ್ತಾ ನಿಮ್ಗೆ? ಇವಾಗ ಬಿಡ್ರಿ, ಇವಾಗ ಬೇರೆ ಬೇರೆ ಹೆಸರಿರ್ತಾರೆ. ನಮ್ಮ ತಾತ ಕಾಲದಲ್ಲಿ ನಮ್ಮ ತಾತ ಅವ್ರ ತಾತನ ಹೆಸರು ನಾರಾಯಣ ಅಂತ ಹೇಳಿ, ಆಯ್ತಾ? ನಮ್ಮ ತಾತ ಅವರ ಅಪ್ಪನ ಹೆಸರು ಬೇರೆ, ನಮ್ಮ ತಾತ ಹೆಸರು ನಾರಾಯಣ, ನಮ್ಮ ಅಪ್ಪ ಹೆಸರು ನಾರಾಯಣ. ಅದು ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ, ಅವ್ರ ಹೆಸರನ್ನ ಇನ್ನು ಒಂದ್ ಜನರೇಷನ್ ಬಿಟ್ಟು ಇನ್ನೊಂದ್ ಜನರೇಷನ್, ಇನ್ನೊಂದ್ ಜನರೇಷನ್ ಬಿಟ್ಟು ಇನ್ನೊಂದ್ ಜನರೇಷನ್ ಇಡ್ತಾ ಇರ್ತಾರೆ. ಯಾಕೆ? ಅವ್ರ ಹೆಸರು ನೆನಪಿರ್ಲಿ ಅಂತ. ಆತರ ಇಟ್ಟಿಲ್ಲ ಇದು. ಅದೇ ಏನಕ್ಕೆ ಇಟ್ಟಿರೋದಿಲ್ಲ ನೋಡ್ರಿ. AD 125 ಅಲ್ಲೇನೆ ಈ ಹೆಸರು ದ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್ ಅಂತ ಬಂದಿತ್ತು. ಅದಕ್ಕಿಂತ ಮುಂಚೆ ದ ಲೆಟರ್ ಆಫ್ ಮಾರ್ಕ್ ಅಂತಿತ್ತು. ಮಾರ್ಕ್ ಅಲ್ಲಿ ಬರೆದಿರುವಂತ ಒಂದು ಲೆಟರ್ ಅಂತಿತ್ತು, ಅದನ್ನ ಒಂದು ಲೆಟರ್ ತರ ಮಾರ್ಕ್ ಬರ್ದಿದ್ದು. ಇದನ್ನ ಓದ್ರೆ ನೀವು. ಆದ್ರೆ ಮಾರ್ಕ್ ಬರೆದ ಸುವಾರ್ತೆ ಅಂತ 125 ಆಗಿತ್ತು. 125 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಆ ಟೈಮ್ ಅಲ್ಲಿ. ಯಾಕಂದ್ರೆ ಆಗಿನ ಚರ್ಚ್ ಎಲ್ಡರ್ಸ್ ಮತ್ತೆ ಎಲ್ಲ ನೋಡ್ತೀವಿ, ಸ್ಕ್ರೈಬ್ಸ್ ಅಂದ್ರೆ ಅದನ್ನ ಕಾಪಿ ಮಾಡೋದು. ಈ ಜೂಯಿಶ್ ಸಿಸ್ಟಮ್ ಅಲ್ಲಿ ಒಂದು ಸಿಸ್ಟಮ್ ಇದೆ, ಏನಂದ್ರೆ ಸ್ಕ್ರೈಬ್ಸ್ ಅಂತ ಒಂದು ಜನಾಂಗ ಇತ್ತು, ಶಾಸ್ತ್ರಿಗಳು ಅಂತ ಕರೀತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು, ಅವ್ರ ಕೆಲಸ ಏನ್ ಗೊತ್ತಾ? ಹುಡುಗ 14 ವರ್ಷ ಆದ್ಮೇಲೆ, ಇವಾಗ ನನ್ಗೆ 14 ವರ್ಷ ಆಯ್ತು, ನಾನು ಸ್ಕ್ರೈಬ್ಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂದ್ರೆ 14 ವರ್ಷ ಆದ್ಮೇಲೆ ನನ್ನ ಕೆಲಸ ಒಂದೇ, ಬೈಬಲ್ ನ ಕಾಪಿ ಮಾಡ್ತಾ. ಇನ್ನೇನ್ ಕೆಲಸ? ಬರೀ ಬರೀತಾ ಇರೋದು. ಅದರಿಂದನೇ ನಾವು ಬೈಬಲ್ ಮಾತ್ರ. ಆ ಟೈಮಲ್ಲಿ ಏನ್ ಮಾಡಿದ್ರು, ಈ ಮಾರ್ಕನ ಬರೆದ ಸುವಾರ್ತೆನ ಅವರು ಏನ್ ಹೆಸರಿಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ, ಯಾರ ಹೆಸರಿಡಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವಾಗ ಅವ್ರು ನೋಡಿದ್ರೆ ಇದು ಮಾರ್ಕ ಬಂದನೆ ಬರ್ದಿದ್ದಾನೆ, ಅದಕ್ಕೆ ಅವನ ಹೆಸರು ಇಟ್ಬಿಡೋಣ ಅಂತೇಳಿ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್ ಅಂತೇಳಿ ಅದಕ್ಕೆ ಟೈಟಲ್ ಕೊಟ್ಟರು. ಆಯ್ತಾ? ಮಾರ್ಕನ ಬರೆದ ಸುವಾರ್ತೆ ಎಷ್ಟು ಅಧ್ಯಾಯಗಳಿದೆ? ಎಷ್ಟು ಅಧ್ಯಾಯಗಳಿದೆ? 16. No, don't open, close it. ಹೇಳ್ರಿ ಎಷ್ಟು ಅಧ್ಯಾಯಗಳಿದೆ? 16 ಪಕ್ಕನ ಇಲ್ವಾ? ಎಷ್ಟದೇ ಇದೆ? 16 ಅಧ್ಯಾಯ ಇದೆ. 16 ಚಾಪ್ಟರ್ಸ್ ಇದೆ. 16 ಅಧ್ಯಾಯ ಇದೆ. 16 ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಮಾರ್ಕನ ಬರೆದ ಸುವಾರ್ತೆಗೆ 16 ಅಧ್ಯಾಯಗಳಿದೆ. 16 ಅಧ್ಯಾಯಗಳಲ್ಲೂ ಕೂಡ ಮಾರ್ಕ ಏನ್ ಮಾಡಿದ್ದಾನೆ, ಎಲ್ಲನ ಕಂಪ್ರೆಸ್ ಮಾಡಿ ಬಂದಿದ್ದಾನೆ. ಲೂಕನ್ ಬರೆದ ಸುವಾರ್ತೆ ನೀವು ನೋಡಿದ್ರೆ ಎಲ್ಲ ಎಲಾಬರೇಟ್ ಇದೆ, ಫುಲ್ ಡೀಟೇಲ್ ಅಕೌಂಟ್ ಇದೆ. ಬಟ್ ಮಾರ್ಕದಲ್ಲಿ ಇಲ್ಲ ಏನ್ ಮಾಡಿದ್ರೆ ಎಲ್ಲ ಕಂಪ್ರೆಸ್ ಮಾಡಿದೆ, ಚಿಕ್ಕದ್ ಮಾಡಿ ಬಂದಿದ್ದಾನೆ. ಅದಕ್ಕೆ ಅರ್ಥ ಇದೆ, ಇಲ್ಲಾಂದ್ರೆ ಅದು 160 ಚಾಪ್ಟರ್. ಅವನೇನ್ ಮಾಡಿದಾನೆ, ಚಿಕ್ಕದ್ ಮಾಡಿ ಅವ್ನ ಥೀಮ್ ಏನು, ದೇವರಲ್ಲಿ ಏನ್ ಇನ್ಸ್ಪೈರ್ ಮಾಡೋದು ಅದನ್ನ ಮಾತ್ರ ಬರೆದಿದ್ದಾನೆ. ನೀವು ಮಾರ್ಕನ್ ಬರೆದ ಸುವಾರ್ತೆನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇವಾಗ ಹೇಳೋ ವಿಷಯಗಳನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಗೆ ಗೊತ್ತಾಯ್ತು ಅದನ್ನ ಬರ್ದಿರೋದು ಯಾರು, ಮಾರ್ಕ್ ಅಂತೇಳಿ. ಅವ್ನ ಫುಲ್ ಹೆಸರು ಬಂದ್ಬಿಟ್ಟು ಜಾನ್ ಮಾರ್ಕ್ ಅಂತೇಳಿ. ಏನು? ಜಾನ್ ಮಾರ್ಕ್ ಅಂತೇಳಿ. ಅವ್ರ ತಾಯಿ ಹೆಸರು ಮೇರಿ ಅಂತೇಳಿ. ಇವಾಗ ಮಾರ್ಕ ಅಷ್ಟು ಸುವಾರ್ತೆ ಬಗ್ಗೆ ಅಷ್ಟು ಒಲವು ಬರ್ಲಿಕ್ಕೆ, ಅಂದ್ರೆ ಅಷ್ಟು ಆಸಕ್ತಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಮೊದಲ ಸಭೆ, ಅರ್ಲಿ ಚರ್ಚ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಫಸ್ಟ್ ಚರ್ಚ್ ಅವ್ರ ಮನೇಲೆ ಸ್ಟಾರ್ಟ್ ಆಗಿದೆ. ಯಾರ ಮನೇಲಿ? ಮಾರ್ಕ್ ಅವ್ರ ಮನೇಲಿ. ಅದಕ್ಕೊಂದು ಓದೋಣ ನಾವು. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನ. ಯಾರು ಬೈಬಲ್ ಸೈನ್ಸ್ ತೆಗೀರಿ, ಆಕ್ಟ್ಸ್ ಚಾಪ್ಟರ್ 12. So when he had considered this, he came to the house of Mary, the mother of John, whose surname was Mark, where many were gathered together praying. ಚರ್ಚ್ ಹೆಂಗ್ ಶುರುವಾಯಿತು? ಮನೆಗಳೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಸಭೆ ಸ್ಟಾರ್ಟ್ ಆಯ್ತು. ಅರ್ಲಿ ಚರ್ಚ್ ಅಂತ ನಾವ್ ಹೇಳ್ತೀವಿ. ಮೊದಲನೇ ಸಭೆ ಮಾರ್ಕನ ಮನೆಯಲ್ಲಿ ಶುರುವಾಗಿ. ಅವ್ರು ಚಿಕ್ಕ ವಯಸ್ಸಿಂದಲೂ ದೇವರ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇದ್ದ, ಪೇತ್ರ ಪ್ರಸಂಗ ಮಾಡೋದನ್ನ ಕೇಳಿಸ್ಕೊಳ್ತಾ ಇದ್ದ. ಹಾಗಾಗಿ ಅವನಿಗೆ ದೇವರ ಯೇಸುವಿನ ಮಾತುಗಳ ಮೇಲೆ ಆಸಕ್ತಿ ಬಂತು. ಆಮೇಲೆ ನಾವು ನೋಡ್ತೀವಿ, ಹಿಸ್ಟ್ರಿ ಹೇಳುತ್ತೆ ಮಾರ್ಕ ಬಂದ್ಬಿಟ್ಟು ವೆರಿ ರಿಚ್. ಆಗಿನ ಕಾಲದಲ್ಲಿ ಅವ್ರ ಹತ್ರ 2 ಸ್ಟೇರ್ಸ್ ಹೌಸ್ ಇತ್ತು, 2 ಸ್ಟೇರ್ಸ್ ಹೌಸ್ ಇತ್ತು. ಅದರಲ್ಲಿ ಮೇಲೆ ಮನೆನ ಅವ್ರ ಸಭೆಗೋಸ್ಕರ ಬಿಟ್ಕೊಟ್ಟಿದ್ರು. ಅಲ್ಲೇ ಜನ ಬಂದು ಅಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಆಯ್ತಾ? ಮಾರ್ಕನ್ ಬಂದ್ಬಿಟ್ಟು ಈಸ್ ನಾಟ್ ಎ ಜ್ಯೂ. ಇದನ್ನ ಅರ್ಥ ಮಾಡ್ತೀವಿ. ಜ್ಯೂ ಅಂದ್ರೆ ಯಹೂದ್ಯನಲ್ಲ, ಅವನು ಕೂಡ ಒಬ್ಬ
ಜಂಟೈಲ್ ಆಗಿದೆ. ಜಂಟೈಲ್ ಅನ್ನೋದು ವೆರಿ ಹಾರ್ಶ್ ವರ್ಡ್. ನಾವು ಅನ್ಯರು ಅಂತ ಕರಿತೀವಿ ಅಂದ್ರೆ ನಾವು ಕ್ರೈಸ್ತರಾಗಿದ್ದೀವಿ. ಯಾರು ಯೇಸು ಸ್ವಾಮಿನ ನಂಬಿಲ್ಲ ಅವ್ರನ್ನ ಅನ್ಯರು ಅಂತ ಕರಿತೀವಿ. ಅದೇ ತರ ಜೂಯಿಶ್ ಕಮ್ಯುನಿಟಿಯಲ್ಲಿ ಯಾರ್ಯಾರು ಜೂಯಿಶ್ ಅಲ್ವೋ ಅವ್ರನ್ನ ಜಂಟೈಲ್ಸ್ ಅಂತ ಕರೀತಾರೆ. ಇವ್ರ ತಂದೆ ಮಾರ್ಕನ ತಂದೆ ಬಂದ್ಬಿಟ್ಟು ಗ್ರೀಕ್ ಇಂದ ಬಂದವರು. ಇವ್ರ ತಾಯಿ ಬಂದ್ಬಿಟ್ಟು ಜೂ. ಆಯ್ತಾ? ಹಾಗಾಗಿ ಅವ್ನಿಗೆ ಎಲ್ಲ ಮಿಕ್ಸ್ಡ್ ಕಲ್ಚರ್ ಇತ್ತು. ಏನಿತ್ತು? ಮಿಕ್ಸ್ಡ್ ಕಲ್ಚರ್. ಈಗ ಅಪ್ಪ ಕನ್ನಡದವರು, ಅಮ್ಮ ತೆಲುಗು. ಅವಾಗ ಏನಾಗುತ್ತೆ ಹೇಳಿ, ಎರಡು ಕಲ್ಚರ್ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಅದೇ ತರನೇ ಮಾರ್ಕ್ಗೆ ಗ್ರೀಕ್ ಮತ್ತೆ ಜೂ ಕಲ್ಚರ್ ಎರಡು ಮಿಕ್ಸ್ ಆಗ್ಬಿಟ್ಟಿತ್ತು. ಅದಕ್ಕೆ ಪೇತ್ರನೊಟ್ಟಿಗೂ ಅವನು ಹೋಗಿದ್ದಾನೆ, ಪೌಲನೊಟ್ಟಿಗೂ ಹೋಗಿದ್ದಾನೆ. ಪೇತ್ರ ಮೇಜರ್ಲಿ ಅವನು ಪೇತ್ರ ಸೇವೆ ಮಾಡ್ತಾ ಇದ್ ಬಂದ್ಬಿಟ್ಟು ಜ್ಯೂಸ್, ಯಹೂದ್ಯರಿಗೆ ದೇವ್ರ ವಾಕ್ಯ ಹೇಳ್ತಾ ಇದ್ದ. ಆದ್ರೆ ಪೌಲ ಬಂದ್ಬಿಟ್ಟು ಮೇಜರ್ಲಿ ಜೆಂಟೈಲ್ಸ್ ಹೋಗ್ತಾ ಇದೆ. ಯಾರ್ಯಾರು ಯಹೂದ್ಯರಲ್ಲೂ ಅವ್ರು ಹೋಗಿ ಸುವಾರ್ತೆನ ಹೇಳ್ತಿದ್ದ. ಹಾಗಾಗಿ ಮಾರ್ಕ್ ಏನ್ ಮಾಡ್ತಾ ಇದ್ದ, ಇಬ್ಬರ ಜೊತೆನೂ ಇದ್ದ. ಆಯ್ತಾ? ಅದ್ರ ಮುಂದೆ ನಾವು ಹೇಳ್ತೀನಿ ಹೇಳ್ತೀನಿ ಏನಂತ ಹೇಳಿ. ಒಂದು ವಚನ ಓದೋಣ ನಾವು. ಕೊಲೊಸ್ಸೆಯವರಿಗೆ 4:10 ಒಬ್ಬರು ತೆಗೆದುಕೊಂಡ್ರಿ. ಕೊಲೊಸಿಯನ್ಸ್ 4:10. ಇನ್ನೊಬ್ರು ಆಕ್ಟ್ಸ್ 15:37 to 40. ಇದೆರಡು ವಚನ ಓದೋಣ ನಾವು. ಕೊಲೊಸ್ಸೆ 4:10 ಓದಿ ಯಾರಾದ್ರೂ ಒಬ್ರು. Aristarchus, my fellow prisoner, greets you, with Mark the cousin of Barnabas, about whom you received instruction. If he comes to you, welcome him. ಇಲ್ಲಿ ಪೌಲ ಏನ್ ಮಾಡ್ತಾರೆ, ಇಲ್ಲಿ ಮಾರ್ಕನ್ ಕುರಿತಾಗಿ ಒಂದು ಲೆಟರ್ ಹೇಳ್ತಾ ಇದ್ದಾನೆ. ಪೌಲ್ ಬರೀತಾ ಇದ್ದಾನೆ ಏನಂತ, ಅವ್ನು ಬಂದು ನಿಮ್ಗೆ ಏನಾದ್ರು ಹೇಳಿದ್ರೆ ಅವನ್ನ ವೆಲ್ಕಮ್ ಮಾಡ್ಕೊಂಡ್ರೆ ಅವ್ರ ಮಾತನ್ನ ಕೇಳ್ರಿ ಅಂತ. ಆಯ್ತಾ? ನೆಕ್ಸ್ಟ್ ಆಕ್ಟ್ಸ್ 15:37 to 40 ಓದಿ. Barnabas wanted to take John, also called Mark, with them. But Paul did not think it wise to take him because he had deserted them in Candium and had not continued with them in the work. ಸಾಕು. ಇಲ್ಲಿ ಮೊದಲನೇ ಸರಿ ಪೌಲ ಮಾರ್ಕನ್ನ ಕರ್ಕೊಂಡು ಹೋಗ್ತಾನೆ ಸೇವೆಗೆ. ಬಟ್ ಮಾರ್ಕ್ ಏನ್ ಮಾಡ್ತಾನೆ, ಪೌಲನ ಸೆಂಟ್ರಲ್ ಕೈ ಬಿಟ್ಬಿಡ್ತಾನೆ, ಕೈ ಎತ್ಬಿಡ್ತಾನೆ, ನಾನು ಬರಲ್ಲ ನಿಮ್ ಜೊತೆಲಿ ಅಂತ. ಸೆಕೆಂಡ್ ಟೈಮ್ ಅವ್ರು ಹೋಗ್ಬೇಕಾದ್ರೆ, ಸೆಕೆಂಡ್ ಮಿಷನರಿ ಜರ್ನಿ ಅಂತೀವಿ ನಾವು, ಪೌಲ್ ಹೋಗ್ಬೇಕಾದ್ರೆ ಬಾರ್ನಬಸ್ ಹೇಳ್ತಾನೆ, ನನ್ನ ತಮ್ಮ ಇದಾರಲ್ಲ ಮಾರ್ಕ್ನ ಕರ್ಕೊಂಡು ಹೋಗೋಣ. ಪೌಲ ಬೇಡ ಅಂತಾನೆ. ಯಾಕೆ? ಅವ್ನ್ ಸ್ಟೇಬಲ್ ಮೈಂಡ್ ಇಲ್ಲ, ಅವ್ನು ಹೇಳೋ ಮಾತು ಕೇಳಲ್ಲ, ಸೇವೆಗೆ ಅವ್ನು ಸರಿ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರೆ ನಾವು ಕೊಲೊಸಿಯನ್ಸ್ ಅಲ್ಲಿ ನೋಡ್ತೀವಿ, ಪೌಲ ಹೇಳ್ತಾನೆ ಮಾರ್ಕಲ್ ಬರ್ತಾನೆ, ಅವನ್ನ ನೀವೇನ್ ಮಾಡ್ರಿ, ವೆಲ್ಕಮ್ ಮಾಡಿ ಅವ್ನು ಹೇಳೋ ಮಾತನ್ನು ಕೇಳಿ. ಇದೆರಡು ಬಂದ್ಬಿಟ್ಟು ಕಾನ್ಸ್ಟ್ರಾಕ್ಟ್ ತೋರಿಸ್ತಾ ಇದೆ. ಈ ಕಡೆ ಬೇಡ ಅಂತ ಹೇಳ್ತಾರೆ, ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಪೌಲ ಮೊದಲನೇ ಮಿಷನರಿ ಜರ್ನಿಗೆ ಹೋದಾಗ ಅವನ ಜೊತೆಲಿ ಹೋದ, ಅರ್ಧದಲ್ಲಿ ಬಂದ್ಬಿಟ್ಟ, ಅವ್ನ್ ಸ್ಟೇಬಲ್ ಮೈಂಡ್ ಇಲ್ಲ. ಆದ್ರೆ ದೇವರು ಎರಡನೇ ಸರಿ ಅವನ್ನ ರೆಡಿ ಮಾಡಿದ್ರು. ಮಾರ್ಕನ್ ಏನ್ ಮಾಡಿದ್ರು, ಪ್ರಿಪೇರ್ ಮಾಡಿ ಅವನು ಪೇತ್ರನ ಜೊತೆ ಹೋಗೋ ತರ ಮಾಡಿದ್ರು. ಪೇತ್ರನ ಜೊತೆ ಅವನು ಹೋಗಿದ್ರಿಂದಾನೇ ಇವತ್ತು ನಮಗೆ ಮಾರ್ಕ್ ಗಾಸ್ಪಲ್ ಸಿಗ್ತಾ ಇದೆ. ಅವನ್ ಪೇತ್ರನ ಜೊತೆ ಹೋಗದೆ ಪೌಲನ ಜೊತೆನೆ ಹೋಗಿದ್ರೆ ಲೂಕ್ ಗಾಸ್ಪಲ್ ನಮ್ಗೆ ಸಿಗ್ತಾ ಇರಲಿಲ್ಲ. ನಾನು ಹೇಳ್ತಿರೋ ಪಾಯಿಂಟ್ ಅರ್ಥ ಆಗ್ತಾ ಇದೆ ನಿಮ್ಗೆ? ಲೂಕ ನಾವೇನ್ ನೋಡ್ತೀವಿ, ಲೂಕ ಮಾರ್ಕನ ಬದಲಾಗಿ ಪೌಲನ ಜೊತೆ ಹೋದ. ಆದ್ರೆ ಮಾರ್ಕ ಹೋಗಿದ್ದಿದ್ರೆ ಪೌಲ ಹೇಳುವಂತ ಮಾತು ಮಾರ್ಕನ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಯಾಕೆ? ಪೌಲ ವೆಲ್ ಎಜುಕೇಟೆಡ್, ಅವ್ನಿಗೆ ತುಂಬಾ ಜ್ಞಾನ ಇತ್ತು. ಅದೇ ತರ ಲೂಕ ಕೂಡ ಒಳ್ಳೆ ಜ್ಞಾನ ಇತ್ತು ಅವನಿಗೆ. ಈಸ್ ಅ ಫಿಸಿಷಿಯನ್ ಅಲ್ವಾ? ಸೊ ಇಬ್ಬರಿಗೂ ಅಡ್ಜಸ್ಟ್ ಆಯ್ತು. ಇಲ್ಲಿ ಪೇತ್ರ ಅಷ್ಟು ಎಜುಕೇಶನ್ ಇಲ್ಲ, ಬಟ್ ಹಿ ಹ್ಯಾಸ್ ವಿಸ್ಡಮ್, ದೇವರು ಕೊಟ್ಟಂತ ಜ್ಞಾನ ಇತ್ತು. ಮಾರ್ಕ ಅವನ ಜೊತೆ ಹೋಗಿದ್ದಕ್ಕೆ ಇವ್ನು ಹೇಳೋದನ್ನೆಲ್ಲ ಇನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಇವಾಗ ನಮ್ಗೆ ಲೂಕ ಮತ್ತೆ ಮಾರ್ಕ ಎರಡು ಇದೆ. ಎರಡು ನಮ್ಗೆ ಏನ್ ಮಾಡ್ತಾ ಇದೆ, ಒಂದು ಫುಲ್ ಡೀಟೇಲ್ ರಿಪೋರ್ಟ್ ಸಿಗ್ತಾ ಇದೆ, ಇನ್ನೊಂದು ರಾ ಸಿಗ್ತಾ ಇದೆ. ರಾ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ರಾ ಮೆಟೀರಿಯಲ್ ಅಂತೀವಿ ಗೊತ್ತಾ. ನಾವು ಯಾವ್ದನ್ನು ಆರ್ಡರ್ ಮಾಡಲ್ಲ. ನೀವು ಮಾರ್ಕನ್ ಬರೋದು ಸ್ವಾರ್ಥ ನೋಡಿದ್ರೆ ಹಂಗೆ ಯಾವ್ದು ಆರ್ಡರ್ ಇಲ್ಲ, ಚಕ ಅಂತ ಇದೆ. ಯಾವ್ದಂದ್ರೆ ಏಸೋನೆ ಬರ್ತಾ ಇಲ್ಲ, ಸ್ಟ್ರೈಟ್ ಜಾನ್ ಬ್ಯಾಪ್ಟಿಸ್ಟ್ ಹೋಗ್ತಾರೆ. ಅದ ತಕ್ಷಣ ಬ್ಯಾಪ್ಟಿಸಮ್ ತಿರ್ಗಾ ಹಂಗೆ ನೋಡಿದ್ರೆ ಯಾವ್ದಿಲ್ಲ. ತಿರ್ಗಾ ಅಲ್ಲಿ ನೀವು ಮಾರ್ಕನ್ ಬರೆದ ಸುವಾರ್ತೆ ನೋಡಿದ್ರೆ ಒಂದ್ ಜಾಗದಲ್ಲಿ ಏನಾಗುತ್ತೆ, ಯೇಸು ಸ್ವಾಮಿ ಯೆರೂಸಲೇಮ್ ಹೋಗೋ ದಾರಿಯಲ್ಲಿ ಸಮಾರ್ಯವನ್ನ ದಾಟಿ ಹೋಗಿರ್ತಾರೆ. ತಿರ್ಗಾ ಏನ್ ಮಾಡ್ತಾರೆ, ನೀವು ತಿರ್ಗಾ ಗಮನ ಇಟ್ಟು ಹೋದ್ರೆ ತಿರ್ಗಾ ಯೇಸು ಸ್ವಾಮಿ ಸಮಾರ್ಯದಲ್ಲೇ ಇರ್ತಾರೆ. ಆತರ ಯಾಕೆ? ಮಾರ್ಕನ್ ಅದನ್ನ ರಫ್ ಆಗಿ ಬರ್ಬಿಟ್ಟಿದ್ದಾನೆ. ಅದಕ್ಕೆ ಮಾರ್ಕನ ಸುವಾರ್ತೆ ಮೊದಲನೇ ಸುವಾರ್ತೆ ಅಂತ ನಾವು ಹೇಳೋದು. ಅದರಿಂದಾನೇ ಮತ್ತಾಯ ಮತ್ತೆ ಲೂಕ ತೆಗೆದುಕೊಂಡು ಅದನ್ನ ಆರ್ಡರ್ ಅಲ್ಲಿ ನೀಟಾಗಿ ಬಂದಿದ್ದಾರೆ ಅಂತ ನಾವು ಅರ್ಥ ಮಾಡ್ತೀವಿ. ಇಷ್ಟು ಯಾಕೆ ಮಾರ್ಕನ ಸುವಾರ್ತೆ ನಮ್ಗೆ ಸಿಕ್ತು ಅನ್ನೋದಕ್ಕೆ ಆಧಾರ. ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಡೇಟ್ ಆಫ್ ರೈಟಿಂಗ್. ಮಾರ್ಕನ ಬರೆದ ಸುವಾರ್ತೆ ಯಾವ ಕಾಲದಲ್ಲಿ ಯಾವ ಡೇಟ್ ಅಲ್ಲಿ ಬರೆಯಲ್ಪಡ್ತು? ಏನಾದ್ರು ಐಡಿಯಾ ಇದೆ ನಿಮ್ಗೆ? 2012 ಅಲ್ಲ 13 ಅಲ್ಲ
ಡೇಟ್ ಹೇಳ್ರಿ. ಹೇಳಿ ಯಾವಾಗ ಬರೆಯಲ್ಪಟ್ಟಿರಬಹುದು? ನೆನ್ಪಿಟ್ಕೊಳ್ರಿ, ಲೂಕನ್ ಬರೆದ ಸುವಾರ್ತೆ ನಾವು ಇಂಟ್ರಡಕ್ಷನ್ ನೋಡಿದ್ದೀವಿ, ಆಯ್ತಾ? ಇವಾಗ ನಮಗ್ ಗೊತ್ತು ಮಾರ್ಕನೇ ಫಸ್ಟ್ ಬರ್ದಿರೋದು ಅಂತೇಳಿ. ಅವಾಗ ಯಾವ ಟೈಮಲ್ಲಿ ಬರ್ದಿರ್ಬೋದು ನೋಡ್ರಿ. ಯಾವತ್ತು ಬೈಬಲ್ ಇರೋ ಎಲ್ಲಾ ಪುಸ್ತಕಕ್ಕೂ 2 ಡೇಟ್ಸ್ ಕೊಡ್ತಾರೆ. ಎಕ್ಸಾಂಪಲ್ ಇವಾಗ 50, 60 AD ಅಂತ ಕೊಡ್ತಾರೆ. 50 AD ಅಂತ ಕಂಪ್ಲೀಟ್ ಒಂದೇ ಆನ್ಸರ್ ಕೊಡಕ್ ಆಗೋದಿಲ್ಲ, ಯಾಕಂದ್ರೆ ಅವಾಗ ಡೇಟ್ಸ್ ನಮಗೆ ಗೊತ್ತಿಲ್ಲ. ಇವಾಗ ನಮಗೆ ಗೊತ್ತಿರೋ ಡೇಟ್ಸ್ ಇಬ್ಬರು ವ್ಯಕ್ತಿಯಿಂದ ಗೊತ್ತು ನಮ್ಗೆ. ಒಂದು ಜೋಸಿಫಸ್ ಅಂತೇಳಿ, ಜೋಸಿಫಸ್ ಬಂದ್ಬಿಟ್ಟು ಇಸ್ ಎ ನ್ಯೂ ಟೆಸ್ಟಮೆಂಟ್ ಹಿಸ್ಟೋರಿಯನ್ ಅಂತ ನಾವು ಕರಿತೀವಿ. ಜೋಸಿಫಸ್ ಬಂದ್ಬಿಟ್ಟು ಇಸ್ ಎ ಹಿಸ್ಟೋರಿಯನ್. ಅವನು ಜೋಸಿಫಸ್ ಅಂತ ಹೇಳಿ ಒಂದು ಫುಲ್ ದೊಡ್ಡ ಬುಕ್ ಇದೆ, ಹಿಸ್ಟ್ರಿ ಬರೆದಿದ್ದಾನೆ, ಜೀಸಸ್ ಹಿಸ್ಟ್ರಿ ಬರೆದಿದ್ದಾನೆ. ಅದರಿಂದನೇ ನಮ್ಗೆ ಸ್ವಲ್ಪ ಸ್ವಲ್ಪ ಡೇಟ್ಸ್ ಎಲ್ಲ ಅರ್ಥ ಆಗ್ತಾ ಇದೆ. ಅದಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಮಾರ್ಕರ್ ಬರೆದಂತ ಡೇಟ್ ಬಂದ್ಬಿಟ್ಟು AD 50 to 60 ಈ ವರ್ಷದಲ್ಲಿ ಇವನು ಬರ್ದಿರಬಹುದು ಅಂತ ತುಂಬಾ ಜನ ಸ್ಕಾಲರ್ಸ್ ನಂಬ್ತಾರೆ. ಯಾಕೆ ಅಂತ ನೀವು ಕೇಳೋದಾದ್ರೆ, ಮಾರ್ಕನ ಸುವಾರ್ತೆಯಲ್ಲಿ 70 AD 70ಗಿಂತ ಮುಂಚೆ, AD 70ಗಿಂತ ಮುಂಚೆ ಬರ್ದಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಇದೆ. ಏನಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಒಂದು ದೇವಾಲಯವನ್ನ ಕೆಡವಿ 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿ. ನೋಡ್ರಿ, ಆದ್ರೆ ಲೂಕ, ಮ್ಯಾಥ್ಯೂ, ಜಾನ್ ಇದೆಲ್ಲ ಬರ್ದಿರೋದು ಯಾವಾಗ ಅಂತ ಹೇಳಿದ್ರೆ ಯೆರೂಸಲೇಮಿನ ದೇವಾಲಯ ಕೆಡವಲ್ಪಟ್ಟನೆ. ಆದ್ರೆ ಮಾರ್ಕ ಬರ್ದಿರೋದು ಅದಕ್ಕಿಂತ ಮುಂಚೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಸ್ಕಾಲರ್ಸ್ ಏನ್ ಮಾಡ್ತಾರೆ, 50 to 60 AD ಅಲ್ಲಿ ಅವ್ರು ಬರ್ದಿರಬಹುದು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಅನೇಕ ಕಮೆಂಟ್ರೀಸ್ ಎಲ್ಲ ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ 55 to 58 ಆ ತರ ಕೂಡ ಹೇಳೋರಿದ್ದಾರೆ. ಬಟ್ ನಮ್ಗೆ ಅದು ಬೇಡ, ಇದು ಸಾಕು, 50 to 60 ಸಾಕು. 50 to 60 ಅಲ್ಲಿ ಬರ್ದಿರಬಹುದು ಅಂತ ಒಂದು ಡೇಟ್ ನ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಒಂದು ವಚನ ಹೋದನ, ಮಾರ್ಕನ ಬರೆದ ಸುವಾರ್ತೆ 13:2 ಓದಿ. ಮಾರ್ಕ್ 13:2. And Jesus answered and said to him, Do you see these great buildings? Not one stone shall be left upon another, that shall not be thrown down. ಇಲ್ಲಿ ಅವನು ಯೆರೂಸಲೇಮಿನ ವೈಭವದ ಬಗ್ಗೆ ಸ್ವಾಮಿ ಹೇಳ್ತಾರೆ. ಇಲ್ಲಿರೋ ಒಂದು ಕಲ್ ಮೇಲೆ ಇನ್ನೊಂದು ಕಲ್ ಇರೋದಿಲ್ಲ, ಅಂದ್ರೆ ಅದೆಲ್ಲ ಕೆಡವಲ್ಪಡ್ತಾ ಇರ್ತಾರೆ. ಅದಕ್ಕೆ ನಾವು ಆ ಡೇಟ್ಸ್ ನ ಸ್ಕಾಲರ್ಸ್ ಇದು ಮಾಡಿ 50 to 60 AD ಈ ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ ಬರೆದಿರಬಹುದು ಅಂತ ಯೋಚನೆ ಮಾಡ್ತಾರೆ. ಯಾಕೆ? ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಪೇತ್ರ ಸತ್ತಾಗ ಅಪ್ರಾಕ್ಸಿಮೇಟ್ಲಿ 70 to 72 AD ಅಲ್ಲಿ ಪೇತ್ರ ಸತ್ತಿರೋದು ಒಂದು ಅಪ್ರಾಕ್ಸಿಮೇಟ್, ಅಂದ್ರೆ ಹೇಳಕ್ಕಾಗಲ್ಲ, ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ, ಆ ಟೈಮಲ್ಲಿ ಅವ್ನು ಸತ್ತಿರ್ಬೋದು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅವನು ಮಾರ್ಕನ ಜೊತೆಲಿದ್ದ, ಅದಕ್ಕೆ ಮಾರ್ಕ ಆ ಟೈಮಲ್ಲಿ ಬರ್ದಿರ್ಬಹುದು. ಈಗ ನೋಡ್ರಿ, ಏನ್ ಗೊತ್ತಾ, ಎಂಡ್ ಟೈಮಲ್ಲೇ ಎಲ್ಲರೂ ಸೀಕ್ರೆಟ್ಸ್ ಎಲ್ಲ ಹೇಳೋದು, ಇದನ್ ಮಾಡು ಅದನ್ನ ಮಾಡು ಅಂತ. ಸಾಯೋ ಟೈಮಲ್ಲಿ ಎಲ್ಲರೂ ಹೇಳೋದು, ಆತರ ಹೇಳಿರ್ಬಹುದು ಅಂತ ಒಂದು ಊಹೆಯಿಂದ ಈ ಟೈಮಲ್ಲಿ ಮಾರ್ಕ ಬರ್ದಿರ್ಬಹುದು ಅಂತ ಹೇಳ್ತಾರೆ. ಆಯ್ತಾ? ಕ್ಲಿಯರ್ ಆಯ್ತಾ? The Son of Man did not come to be served, but to serve and to give his life a ransom for many. ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ ಕೀ ವರ್ಸ್. ನೀವು ಮಾರ್ಕನ ಫುಲ್ ಸಮರೈಸ್ ಮಾಡಿದ್ರೆ ಇದೊಂದೇ ವಚನ. ಯಾಕೆ ಗೊತ್ತಾ? ಮಾರ್ಕ 10:45. ನಾನು ಇನ್ನೊಂದ್ಸರಿ ಓದುವ, ಕನ್ನಡದಲ್ಲಿ ಯಾರಾದ್ರೂ ಮನುಷ್ಯಕುಮಾರನು ಸಹ ಸೇವೆ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ನೀಡಿಕೊಳ್ಳುವುದಕ್ಕೂ ಬಂದನು ಎಂದು ಹೇಳಿದನು. ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳಿಕ್ ಬರಲಿಲ್ಲ, ಬದಲಾಗಿ ಸೇವೆ ಮಾಡೋದಕ್ಕೂ ಮತ್ತೆ ಅನೇಕರನ್ನ ಬಿಡಿಸೋದಕ್ಕೂ ಬಂದನು ಅಂತ ವಾಕ್ಯ. ಇಷ್ಟೇ. ಆಕ್ಚುಲಿ ನೀವು ಮಾರ್ಕಲ್ಲಿ ನೋಡ್ಬೇಕಂದ್ರೆ ಮಾರ್ಕ ತನಗೆ ಯೋಚನೆನ ಯಾವತ್ತೂ ಬಂದಿಲ್ಲ. ಮಾರ್ಕಲ್ ಬರೆಸುತ್ತೆ ಅಕಾರ್ಡಿಂಗ್ ಟು ಸ್ಕಾಲರ್ಸ್ ಏನ್ ಹೇಳ್ತಾರೆ, ಮಾರ್ಕ ತನ್ನ ಯೋಚನೆ ಯಾವ್ದನ್ನು ಹಾಕಿಲ್ಲ. ಪೇತ್ರ ಏನ್ ಹೇಳಿದ್ರೆ ಅದನ್ನ ಬಂದಿಲ್ಲ ಅಷ್ಟೇ. ಪೇತ್ರ ಏನ್ ಹೇಳಿದ್ರೆ ಅದನ್ನ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲ ನೋಡಿದ್ರೆ ಯೇಸು ಹೇಳ್ತಾರೆ, ನಾನು ಸೇವೆ ಮಾಡಿಸ್ಕೊಳ್ಲಿಕ್ಕೆ ಬರ್ಲಿಲ್ಲ, ಬದಲಾಗಿ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಮಾರ್ಕನ ಸುವಾರ್ತೆ ಒಂದು ಥೀಮ್ ಏನ್ ಗೊತ್ತಾ? ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್. ಎರಡೇ, ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್. ಯೇಸು ಸ್ವಾಮಿನ ಮಾರ್ಕು ಏನಂತ ತೋರಿಸ್ತಾ ಇದ್ದಾನೆ ಅಂದ್ರೆ, ಯೇಸು ಸ್ವಾಮಿ ಸೇವೆ ಮಾಡ್ಲಿಕ್ಕೆ ಬಂದ್ರು ಅಂತ ತೋರಿಸ್ತಾ ಇದ್ದಾನೆ. ನೀವ್ ನೋಡ್ರಿ, ಅಲ್ಲಿ ನೀವು ನೋಡ್ಬೇಕಾದ್ರೆ ಒಂದು ನಿಮ್ಗೆ ಹೇಳ್ತೀನಿ ಏನ್ ಮಾಡಿದಾನೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ನೋಡ್ಬೇಕಾದ್ರೆ ಟೋಟಲ್ 70 ಪ್ಯಾರಬಲ್ಸ್ ಇದೆ. ಎಷ್ಟು?
70 ಪ್ಯಾರಬಲ್ಸ್ ಇದೆ, ಮತ್ತೆ 35 ಮಿರಾಕಲ್ಸ್ ಇದೆ. 35 ಮಿರಾಕಲ್ಸ್ ಇದೆ. ಆದ್ರೆ ಮಾರ್ಕ ರೆಕಾರ್ಡ್ ಮಾಡೋದು ಎಷ್ಟು ಗೊತ್ತಾ? 18 ಪ್ಯಾರಬಲ್ಸ್, 18 ಪ್ಯಾರಬಲ್ಸ್ ಮತ್ತೆ 17 ಮಿರಾಕಲ್ಸ್. ಮಾರ್ಕನ ಹೆಚ್ಚು ಫೋಕಸ್ ಯಾವ್ದ್ರ ಮೇಲೆ ಇತ್ತು ಅಂದ್ರೆ ಯೇಸು ಸ್ವಾಮಿಯ ಕ್ರಾಸ್ ಮತ್ತೆ ರೆಸರಕ್ಷನ್, ಇದ್ರ ಮೇಲೆ ಅವ್ರು ತುಂಬಾ ಫೋಕಸ್ ಕೊಟ್ಟರು ಮಾರ್ಕನ ಸುವಾರ್ತೆ. ನೀವು ಈ ಕಾನ್ಸೆಪ್ಟ್ ನ ತಲೆಯಲ್ಲಿಟ್ಕೊಂಡು ಮಾರ್ಕನ ಸುವಾರ್ತೆ ಓದಿದ್ರೆ ಯೇಸು ಸ್ವಾಮಿ ಎಲ್ಲಿ ಏನ್ ಕೆಲಸ ಮಾಡಿದ್ರು ಅಲ್ಲಿ ಯೇಸು ಸ್ವಾಮಿ ತಾನು ಸರ್ವೆಂಟ್ ಆಗಿ ತೋರಿಸ್ಕೊಂತಾರೆ. ಯೇಸು ಸ್ವಾಮಿ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾವಾಗ್ಲೂ ಯೇಸು ಸ್ವಾಮಿ ಏನೇ ಯೋಚನೆ ಮಾಡಿದ್ರು ಕೂಡ ಅಲ್ಲಿ ತನ್ನಗಾಗಲ್ಲದೆ ಬೇರೆಯವ್ರಿಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ 4,000 ಜನ ಯೇಸು ಸ್ವಾಮಿ ಅವ್ರಿಗೆ ಊಟ ಕೊಟ್ಟರು. ಊಟ ಕೊಡ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಇಷ್ಟು ಜನ ಇದ್ದಾರೆ, ನಾವು ಅವ್ರಿಗೆ ಊಟ ಕೊಡಬೇಕು ಅಲ್ವಾ? ಇವಾಗ ನಾನೇನಾದ್ರು ಯೇಸು ಸ್ವಾಮಿ ಜಗತ್ತಿದ್ದು ನನಗೆ ಹೊಟ್ಟೆ ಇಷ್ಟ ಇದೆ, ಫಸ್ಟ್ ಊಟ ತಗೊಂಡು ನನಗೆ ಆ ಯೇಸು ಸ್ವಾಮಿ ಏನ್ ಮಾಡಿದ್ರಲ್ಲಿ, ಇವ್ರಿಗೆಲ್ಲ ಊಟ ಕೊಡ್ಬೇಕು ಅಂತ ಹೇಳಿ 4,000 ಜನಕ್ಕೆ ಊಟ ಕೊಡು, ಅದ್ಭುತ ಮಾಡಿ ಊಟ ಕೊಡು. ಭರತಮೇಯ ರೋಡ ಕೂತ್ಕೊಂಡು ಕಾಯ್ತಾ ಇದ್ದಾನೆ, ಯೇಸುವೆ ದಾವಿದ ಕುಮಾರನೇ ಕರುಣಿಸಲ್ಲ. ಯೇಸು ಸ್ವಾಮಿ ನಿಂತ್ಕೊಂಡು ಅವನಿಗೋಸ್ಕರ ನಿಂತ್ಕೊಂಡು ಅವನ ಹತ್ರಕ್ಕೆ ಬಂದ್ಮೇಲೆ ಅವ್ನಿಗೆ ಏನ್ ಬೇಕು ಅದನ್ನು ಕೊಟ್ಟು. ಇಲ್ಲಿ ಮಾರ್ಕನ್ ಸುವಾರ್ತೆ ನೋಡ್ಬೇಕಾದ್ರೆ ಯಾವಾಗ್ಲೂ ಯೇಸು ಸ್ವಾಮಿ ಸರ್ವಿಸ್ ಓರಿಯೆಂಟೆಡ್ ಸೇವಿಯರ್, ಯಾವಾಗ್ಲೂ ಎಲ್ಲರಿಗೂ ಸಹಾಯ ಮಾಡ್ಬೇಕು. ಅದಕ್ಕೆ ನಾವು ವಚನ ನೋಡ್ತೀವಿ ಏನಂತ, ನಾನು ಸೇವೆ ಮಾಡಿಸ್ಕೊಳ್ಳಿಕ್ ಬರ್ಲಿಲ್ಲ, ಬದಲಾಗಿ ಸೇವೆ ಮಾಡೋದಕ್ಕೂ ಅನೇಕರನ್ನ ಬಿಡಿಸುವುದಕ್ಕೂ ಬಂದಿನ ಅಂತೇಳಿ ದೇವವಾಕ್ಯ ಹೇಳಿದ್ರು. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾರ್ಕನ ಸುವಾರ್ತೆ ಓದಿದ್ರೆ ನಿಮಗೆ ಮಾರ್ಕನ ಸುವಾರ್ತೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರಿಗೆ ಅಂತ ಕರಿತೀವಲ್ಲ ನಾವು, ಯಾರು ಸೊಸೈಟಿ ತುಂಬಾ ಅಪ್ರೆಸ್ಡ್ ಆಗಿರ್ತಾರೆ ಅವ್ರಿಗೆ ಗುರುತಿಸುವಾರ್ತೆ. ಅಲ್ಲ ಮಾರ್ಕ ಬರಿಬೇಕಾದ್ರೆ ಹಿ ರೈಟ್ಸ್ ಫಾರ್ ದ ಜೆಂಟೈಲ್ಸ್, ಜೆಂಟೈಲ್ಸ್ ಮತ್ತೆ ರೋಮನ್ಸ್ ಇವ್ರು ಬರೀತಾ ಇದ್ದಾರೆ. ಅದಕ್ಕೋಸ್ಕರನೇ ಜೆಂಟೈಲ್ಸ್ ರೋಮನ್ಸ್ ಏನ್ ಗೊತ್ತಾ, ಸರ್ವೆಂಟ್ ಅಂತ ಹೇಳಿದ್ರೆ ಅವ್ರಿಗೇನೋ ಒಂಥರ ಕೀಳು, ಪ್ರಾಣಿ ಸಮಾನ. ಆದ್ರೆ ಆ ಸರ್ವೆಂಟ್ ಏನ ಅವನ ಸೇವೆ ರಕ್ಷಣೆ ಕಡೆಗೆ ನಡೆಸೋದು ಅನ್ನೋದಕ್ಕೆ ಮಾರ್ಕನು ಈ ಸುವಾರ್ತೆನ ಅವ್ರು ಬರೀತಾರೆ. ಈಗ ಅರ್ಥ ಆಯ್ತಾ ನಾನು ಹೇಳಿದ್ ನಿಮ್ಗೆ? ಈ ಕಾನ್ಸೆಪ್ಟ್ ಅಲ್ಲಿ ನೀವು ಮಾರ್ಕನ ಸುವಾರ್ತೆನ ಓದ್ಬೇಕು. ಸರಿ, ಇಷ್ಟು ಇವಾಗ ನಾವು ಕಲ್ತ್ಕೊಂಡ್ವಿ. ಇವಾಗ ಮಾರ್ಕನ ಸುವಾರ್ತೆ ಔಟ್ಲೈನ್ ಬರೋಣ. 16 ಅಧ್ಯಾಯ ಇದೆ ಅಲ್ವಾ? ಇನ್ನೊಂದು 10 ನಿಮಿಷ ಮುಗ್ದೋಗುತ್ತೆ. ಆಮೇಲೆ ನಿಮ್ಗೆ ನೋಟ್ಸ್ ಇದೆ, ನೋಟ್ಸ್ ಕೊಡ್ತಾರೆ ನಿಮ್ಗೆ. ನೀವು ಮನೇಲಿ ಕೂಡ ಕೂತ್ಕೊಂಡು ಸ್ವಲ್ಪ ಓದ್ಕೊಡ್ರಿ. ಏನಾದ್ರು ಡೌಟ್ ಇದ್ರೆ ಅಧ್ಯಕ್ಷನ್ ಕೇಳ್ರಿ ಸರ್. ಔಟ್ಲೈನ್ ಇವಾಗ ತುಂಬಾ ಇಂಪಾರ್ಟೆಂಟ್ ಅಂತ. ನಾವು ಬೈಬಲ್ ಓದ್ಬೇಕಾದ್ರೆ ಅಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮಾರ್ಕನ ನೀವು ಗ್ರೀಕ್ ಬೈಬಲ್ ಓದಿದ್ರೆ ಅಲ್ಲಿ ಯಾವ್ದು ಟೈಟಲ್ಸ್ ಇಲ್ಲ. ಒರಿಜಿನಲ್ ಬೈಬಲ್ ಗ್ರೀಕ್ ಬೈಬಲ್ ಓದಿದ್ರೆ ನಮ್ಗೆ ಈಗ ನಾನು ಇವಾಗ ಕೂತ್ಕೊಂಡು ನೋಡ್ತಾ ಇದ್ದೆ ಏನೇನ್ ಟೈಟಲ್ಸ್ ಇದೆ ಅಂತ. ನಮ್ಮ ಕನ್ನಡ ಇಂಗ್ಲಿಷ್ ಬೈಬಲ್ ನೋಡಿದ್ರೆ ಎಲ್ಲಾ ಪ್ಯಾಸೇಜ್ಗೂ ಒಂದೊಂದು ಟೈಟಲ್ಸ್ ಕೊಟ್ಟಿದ್ದಾರೆ. ಆ ಟೈಟಲ್ಸ್ ನೋಡ್ಬಿಟ್ರೆ ನಮ್ಗೆ ಏನಿದೆ ಅಂತ ಒಂದ್ಸರಿ ಓದಿದ್ರೆ ನಮ್ಗೆ ಅದೇನಿದೆ ಅಂತ ಅರ್ಥ ಆಗ್ಬೋದು. ಔಟ್ಲೈನ್ ಅಂತ ಹೇಳ್ಬೇಕಾದ್ರೆ ಮಾರ್ಕನ ಸುವಾರ್ತೆ ಹೇಗೆ ಸ್ಟ್ರಕ್ಚರ್ ಆಗಿದೆ ಅಂತ ನಾವು ನೋಡ್ತೀವಿ. ಮೊದಲನೇದು ದ ಪ್ರಿಪರೇಷನ್ ಆಫ್ ದ ಸರ್ವೆಂಟ್ ಆಯ್ತಾ. ಮೊದಲನೇದೇನು ಪ್ರಿಪರೇಷನ್ ಆಫ್ ದ ಸರ್ವೆಂಟ್. ಸರ್ವೆಂಟ್ ಅಂತ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ. ಯಾಕೆ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿನ ಸರ್ವೆಂಟ್ ಆಗಿ ತೋರಿಸ್ಬೇಕಂತ ಆಸೆ ಪಡ್ತೇನೆ, ಅದಕ್ಕೆ ನಾವಿಲ್ಲಿ ಸರ್ವೆಂಟ್ ಅಂತಾನೆ ಅಲ್ಲಿ ಯೂಸ್ ಮಾಡಿದ್ದೀವಿ. ದ ಪ್ರಿಪರೇಷನ್ ಆಫ್ ದ ಸರ್ವೆಂಟ್. ಪ್ರಿಪರೇಷನ್ ಅಂದ್ರೆ ಏನು? ಯೇಸು ಸ್ವಾಮಿ ಹುಟ್ಟಿದ್ದು ಫೋರನ್ನರ್ ಅಂತ ನಾವು ಕರಿತೀವಿ. ಯೇಸು ಸ್ವಾಮಿ ಹುಟ್ಟಿದ್ದು ಅಷ್ಟು ಸ್ಟೋರಿನೇ ಇಲ್ಲ, ಫೋರನ್ನರ್ ಅಂತ ಕರಿತೀವಿ. ಫೋರನ್ನರ್ ಅಂದ್ರೆ ಯಾರು? ನನಗಿಂತ ಮುಂಚೆ ಓಡೋರು. ಯೇಸು ಸ್ವಾಮಿಗಿಂತ ಮುಂಚೆ ಬಂದಿದ್ಯಾರು? 6 ತಿಂಗಳು ದೊಡ್ಡವರು, ಜಾನ್ ದ ಬ್ಯಾಪ್ಟಿಸ್ಟ್. ಯೇಸು ಸ್ವಾಮಿಗಿಂತ ಮುಂಚೆ ಸತ್ತಿದ್ದವರು, ಪಾಪ ತಲೆ ತೆಗೆದ್ಬಿಟ್ಟು ಹೆರೋದ್ ಅವ್ರ ತಲೆ ತೆಗೆದ್ಬಿಟ್ಟ. ನೋಡ್ರಿ, ಫೋರನ್ನರ್ ಅಂತ ಕರಿತೀವಿ. ಅವನೇನ್ ಮಾಡ್ದ? ಯೇಸು ಸ್ವಾಮಿಗೋಸ್ಕರ ಇಂಟ್ರೊಡಕ್ಷನ್ ಕೊಡ್ಬೇಕಲ್ವಾ, ಬಿಲ್ಡಪ್ ಕೊಡ್ಬೇಕಲ್ವಾ. ಅದಕ್ಕೆ ದೇವರು ಜಾನ್ ದ ಬ್ಯಾಪ್ಟಿಸ್ಟ್ ನ ಕಳ್ಸಿದ್ರು. ಏನಂತ, ನೀನ್ ಹೋಗು, ನನ್ ಮಗ ಬರ್ತಾನೆ, ಅವನಿಗೆ ಇಂಟ್ರೊಡಕ್ಷನ್ ಕೊಡು. ಯೇಸು ಸ್ವಾಮಿ 30 ವಯಸ್ಸು ಆದ್ಮೇಲೆ ಯೋರ್ದಾನ್ ನದಿ ಹತ್ರ ಬರ್ತಾನೆ, ಜೋರ್ಡನ್ ನದಿ ಹತ್ರ ಬಂದಾಗ ಅವ್ರು ಹೇಳ್ತಾನೆ, ಈಗೋ ದೇವರ ಯಜ್ಞಕ್ಕೆ ನೇಮಿಸಿದಂತ ಕುರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಜನರಿಗೆ. ಇವರೇ ನಿಮ್ಮನ್ನ ರಕ್ಷೋದು, ಇವರೇ ಯೇಸು ಸ್ವಾಮಿ, ಇವ್ರಿಲ್ಲಾದ್ರೆ ನೀವೆಲ್ಲ ಸತ್ರಿ ಅಂತ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಅದನ್ನ ಫೋರನ್ನರ್ ಅಂತ ಕರಿತೀವಿ. ಅದು ನಿಮ್ಗೆ 1ನೇ ಅಧ್ಯಾಯ 1ರಿಂದ 13 ವಚನಗಳಲ್ಲಿ 3 ಇದೆ. ಮತ್ತೆ ಇನ್ನೊಂದು ಯೇಸು ಸ್ವಾಮಿಯ ಟೆಂಪ್ಟೇಷನ್, ಶೋಧನೆಗೆ. ಯೇಸು ಸ್ವಾಮಿ 40 ದಿವಸ ಅಡವಿಗೆ ಹೋಗಿ ಉಪವಾಸ ಮಾಡ್ತಾರೆ. ಉಪವಾಸ ಮಾಡಿದಾದ್ಮೇಲೆ ಅವರಿಗೆ ಶೋಧನೆ ಬರುತ್ತೆ. ಆ ಶೋಧನೆನ ಯೇಸು ಸ್ವಾಮಿ ಜಯಿಸ್ತಾರೆ. ಇಲ್ಲಿ 3 ನಾವು ಪ್ರಿಪರೇಷನ್ ಅನ್ನು ನೋಡ್ಬೇಕಾದ್ರೆ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಸೇವೆಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಮೊದಲನೇದು ಯೇಸು ಸ್ವಾಮಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿತ್ತು, ಅದನ್ನ ಜಾನ್ ದ ಬ್ಯಾಪ್ಟಿಸ್ಟ್ ಮಾಡ್ದ.
ಎರಡನೇದು ಯೇಸುಸ್ವಾಮಿಗೆ ಬ್ಯಾಪ್ಟಿಸಮ್ ಆಯ್ತು. ಬ್ಯಾಪ್ಟಿಸಮ್ ಆದ್ಮೇಲೆ ದೇವರು ಯೇಸುಸ್ವಾಮಿನ ಇಂಟ್ರೊಡ್ಯೂಸ್ ಮಾಡ್ರಿ, ಇವನು ನನ್ನ ಮಗ, ಇವನು ನನ್ನ ಪ್ರಿಯನಾಗಿರುತ್ತ ನನ್ನ ಮಗನು ಅಂತ ಹೇಳಿ. ಮೂರನೇದು ಸೈತಾನ್ ಯೇಸುಸ್ವಾಮಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಂತ? ಶೋಧನೆ ಎಲ್ಲ ಆದ್ಮೇಲೆ ಸೈತಾನ್ ಯೇಸುಸ್ವಾಮಿನ ಬಿಟ್ಟು ಹೋಗ್ತಾನೆ. ಯಾಕೆ? ಯೇಸುಸ್ವಾಮಿ ನನ್ನ ಕೆಲಸ ಹೊರಿಸ್ಲಿಕ್ಕೆ ಆಗಿಲ್ಲ. ಮೂರು ಸ್ಥಳದಲ್ಲಿ ಯೇಸುಸ್ವಾಮಿ ಇಂಟ್ರೊಡಕ್ಷನ್ ಸಿಗುತ್ತೆ. ಆಮೇಲೆ ಸೆಕೆಂಡ್ ನೀವು ನೋಡ್ಬೇಕಾದ್ರೆ 1ನೇ ಅಧ್ಯಾಯ 14ನೇ ವಚನದಿಂದ 9ನೇ ಅಧ್ಯಾಯ 50ನೇ ವಚನದವರೆಗೂ ನಾವು ನೋಡ್ತೀವಿ. ಅಲ್ಲಿ ಯೇಸುಸ್ವಾಮಿಯ ಮಿಷನ್ ಅಂತ ಹೇಳಿದ್ರೆ ಯೇಸುಸ್ವಾಮಿ ಏನ್ ಮಾಡ್ಬೇಕಂತಿದ್ರೆ ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಶಿಷ್ಯರನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಕೆಲವೊಂದು ಅದ್ಭುತಗಳು ನಡೀತಾ ಇದೆ. ಅಲ್ಲಿ ಮತ್ತಾಯನನ್ನ ತನ್ನ ಸೇವೆಗೆ ಕರೀತಾ ಇದ್ದಾರೆ, ತನ್ನ ಶಿಷ್ಯನಾಗಿ ಕರೀತಾ ಇದ್ದಾರೆ. ಮತ್ತೆ ಜೆಬೆದಾಯನ ಮಕ್ಕಳ ಪೇತ್ರ ಯೋಹಾನನ್ನ ಕರೀತಾ ಇದ್ದಾರೆ. ಇದೆಲ್ಲ ನಡೆಯುತ್ತೆ. ಅದಾದ್ಮೇಲೆ ಯೇಸುಸ್ವಾಮಿ ಸಾಮ್ಯಗಳನ್ನ ಹೇಳ್ತಾರೆ, ಪರಲೋಕದ ಕುರಿತಾಗಿ ಸಾಮ್ಯಗಳನ್ನ ಹೇಳ್ತಾರೆ. ಆ ಸಾಮ್ಯಗಳು ನಿಮ್ಗೆ ಹೋದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ಯಾರಬಲ್ಸ್ ಆದ್ಮೇಲೆ ಮಿರಾಕಲ್ಸ್. ಯೇಸುಸ್ವಾಮಿ ಅಲ್ಲ, ಪ್ಯಾರಬಲ್ಸ್ ಆದ್ಮೇಲೆ ನಾವು ನೋಡ್ತೀವಿ ಯೇಸುಸ್ವಾಮಿ ಏನ್ ಅದ್ಭುತಗಳನ್ನ ಮಾಡಿದ್ರು ಅಂತ ಅಲ್ಲಿದೆ. ಅದಾದ್ಮೇಲೆ ಪೀಟರ್ ಕನ್ಫೆಷನ್ ಅಂತ ನಾವು ಹೇಳ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪೀಟರ್ ಕನ್ಫೆಷನ್ ಅಂದ್ರೆ ಪೇತ್ರ ಯೇಸುಸ್ವಾಮಿಯ ಕುರಿತ ಅರಿಕೆ ಮಾಡ್ತಾ ಇದ್ದಾರೆ. ಪೇತ್ರ ಜೀವನದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಂದ್ರೆ ಅದೇ. ಅದನ್ನ ಮಾರ್ಕ್ ರೆಕಾರ್ಡ್ ಮಾಡಿದ್ದಾನೆ. ಯಾಕೆ? ಏನಂತ ಹೇಳಿದ್ರೆ ಪೆರೆ ಅಂತ ಹೇಳ್ಬೇಕಾದ್ರೆ ಯೇಸುಸ್ವಾಮಿಯ ಮೇಜರ್ ಮಿನಿಸ್ಟ್ರಿ ಅಕಾರ್ಡಿಂಗ್ ಟು ಮಾರ್ಕ್ ಮೇಜರ್ ಮಿನಿಸ್ಟ್ರಿ ನಡೆದಿದೆ ಈ ಪ್ಲೇಸ್ ಅಲ್ಲಿ. ಇದು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೇನೆ. ಒಂದು ಮ್ಯಾಪ್ ಬರೀತೀನಿ ನಿಮ್ಗೆ. ಇದು ಹಿಂಗಿದೆ, ಸರಿನಾ? ಇದು ಇಸ್ರಾಯೇಲ್ ದೇಶ. ಇಲ್ಲಿ ಇದು ರೆಡ್ ಸಿ, ಮತ್ತೆ ಇದು ಮೆಸೊಪೊಟೇಮಿಯನ್ ಸಿ ಆಯ್ತಾ? ಈ ಪೆರೆಯ ಜಾಗ ಬಿಟ್ಟು ಈ ಜಾಗನ ಪೆರೆಯ ಅಂತ ಕರಿತೀವಿ ನಾವು, ಆಯ್ತಾ? ಇಲ್ಲಿ ಸಮಾರಿಯಾ ಬರುತ್ತೆ, ಮತ್ತೆ ನೆಕಪೋಲಿ ಬರುತ್ತೆ, ಮತ್ತೆ ಇಲ್ಲಿ ಒಂದು ಪೆರೆ ಅಂತ ಊರಿದೆ. ಅದಕ್ಕೋಸ್ಕರವಾಗಿ ಇದನ್ನ ಪೆರೆ ಅಂತ ಕರಿತೀವಿ. ಯೇಸುಸ್ವಾಮಿ ಅಕಾರ್ಡಿಂಗ್ ಟು ಮಾರ್ಕ್ ತುಂಬಾ ಪೇತ್ರ ನೆನಪಿದ್ದು ಬಂದ್ಬಿಟ್ಟು ಈ ಪ್ಲೇಸ್ ಮಾತಾಡೋದು. ಅದಕ್ಕೆ ಯೇಸುಸ್ವಾಮಿ ಸುವಾರ್ತೆ ನೋಡ್ಬೇಕಾದ್ರೆ ಯೇಸುಸ್ವಾಮಿ ಸಮಾರ್ಯಕ್ಕೆ ಹೋಗ್ತಾ ಇದ್ದಾರೆ, ಯೆರೂಸಲೇಮಿನ ದಾರಿಗೆ ಹೋಗ್ತಾ ಇದ್ದಾರೆ, ವಾಪಸ್ ಅಲ್ಲೇ ಇದ್ದಾರೆ. ತಿರುಗಿ ಯೆರೂಸಲೇಮಿನ ದಾರಿಗೆ ಹೋಗ್ತಿದ್ದಾರೆ, ಅಲ್ಲೇ ಇದೆ. ಆ ಪೋರ್ಷನ್, ಆ ಟ್ರಾವೆಲ್ ಪೋರ್ಷನ್ ಜಾಸ್ತಿ ಇದೆ ಮಾರ್ಕ್. ಈ ಪ್ಲೇಸ್ ಅಲ್ಲಿ ಇರೋದನ್ನೇ ತುಂಬಾ ಮಾರ್ಕ್ ರೆಕಾರ್ಡ್ ಮಾಡಿದ್ದಾರೆ. ಯಾಕಂದ್ರೆ ಪೇತ್ರ ಅದನ್ನೇ ತುಂಬಾ ನೆನ್ಪಿಟ್ಕೊಂಡ. ಯೇಸುಸ್ವಾಮಿ ಅವ್ರಿಗೆ ಏನ್ ಹೇಳ್ಕೊಟ್ರು ಅದನ್ನ ನೆನ್ಪಿಟ್ಕೊಂಡ. ಯೇಸುಸ್ವಾಮಿ ಡಿಸೈಪಲ್ಸ್ ಏನೇ ಟೀಚ್ ಮಾಡಿದ್ರು ಅದನ್ನೆಲ್ಲ ಪೇತ್ರ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದ. ಅದಕ್ಕೇನೆ ಪೇತ್ರ ಪ್ರಸಂಗ ಮಾಡಿದ್ರೆ 3,000 ಜನ ರಕ್ಷಣೆ ಹೋದ್ರು. ಇವತ್ತು ನಾವು ಪ್ರಸಂಗ ನೀವು ಓದಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅಷ್ಟು ಧೈರ್ಯ ದೇವರು ಅವ್ರಿಗೆ ಕೊಟ್ಟರು. ಅದೆಲ್ಲಿಂದ ಬಂತಂದ್ರೆ ಯೇಸುಸ್ವಾಮಿಯಿಂದ ಬಂತು. ಯೇಸುಸ್ವಾಮಿ ಏನು ಮಾಡಿದ್ರು ಧೈರ್ಯವಾಗಿ ಮಾಡ್ತಿದ್ರು. ಯೇಸುಸ್ವಾಮಿ ಸತ್ಯವನ್ನ ಹೇಳ್ಬೇಕಾದ್ರೆ ಆ ಮುಂದೆ ವ್ಯಕ್ತಿ ಯಾರಿದ್ರು ಅವ್ರಿಗೆ ಸತ್ಯವಾಗಿ ಹೇಳ್ತಾ ಇದ್ರು. ಯೆರೂಸಲೇಮಿನ ದೇವಾಲಯದಲ್ಲಿ ಯೇಸುಸ್ವಾಮಿ ವ್ಯಾಪಾರ ಮಾಡೋರ್ನ ನೋಡ್ಬಿಟ್ಟು ಕೊರಡೆ ಮಾಡ್ಕೊಂಡು ಹೊಡೆದ್ಬಿಟ್ಟು ನನ್ನ ದೇವರ ಆಲಯನ ನಾಶ ಮಾಡ್ತಾ ಇದಾರೆ, ಹೊರಗಡೆ ಹೋಗ್ರಿ ಅಂತ ಕಳ್ಸೋದು. ಒಬ್ಬ ವ್ಯಕ್ತಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕೆ? ದೇವರ ಬಲ ಅವರಲ್ಲಿತ್ತು, ದೇವರ ಆತ್ಮನ ಅವರಲ್ಲಿತ್ತು. ಇವತ್ತು ಕ್ರೈಸ್ತರಾಗಿರುವಂತ ನಮಗೆ ಅಂತ ಧೈರ್ಯ ಬೇಕು. ಯಾವಾಗ ಬರ್ತದೆ ಅಂದ್ರೆ ದೇವರ ಆತ್ಮ ಯಾವಾಗ ನಮ್ಮಲ್ಲಿ ಬರುತ್ತೋ ಅವ್ರ ಧೈರ್ಯ ಬರುತ್ತೆ, ಆಯ್ತಾ? ಸೊ ಹಾಗಾಗಿ ಇಲ್ಲಿ ನಡೆದಿರುವಂತ ಮಿನಿಸ್ಟ್ರಿಯನ್ನ ಮಾತ್ರ ತುಂಬಾ ರೆಕಾರ್ಡ್ ಮಾಡಿದ್ದಾನೆ. ಯಾಕೆ? ಪೇತ್ರನಿಗೆ ಯೇಸುಸ್ವಾಮಿ ಹೇಳ್ಕೊಟ್ಟಂತ ಎಲ್ಲ ಮಾತುಗಳು ಅವನ ಮನಸ್ಸಲ್ಲಿ. ದೋಣಿ ಹೋಗ್ತಾ ಇರ್ತಾರೆ, ಬಿರುಗಾಳಿ ಬಂದ್ಬಿಡುತ್ತೆ. ಯೇಸುಸ್ವಾಮಿ ನೀರ್ ಮೇಲೆ ನಡ್ಕೋಬೇಕಾದ್ರೆ ನಾನು ನಡೀತೀನಿ ನೀರ್ ಮೇಲೆ, ಸರಿ ಬಾ ನೆನ್ಪಿಟ್ಕೊಂಡಿದ್ದಾನೆ. ಯೇಸುಸ್ವಾಮಿ ಹೇಳ್ಕೊಟ್ರು, ಆ ಕಡೆ ಈ ಕಡೆ ಭಯ ಪಡ್ತಾರೆ, ಚೆನ್ನಾಗಿ ನೆನ್ಪಿಟ್ಟು. ಅದಕ್ಕೆ ಅದು ರೆಕಾರ್ಡ್ ಮಾಡಿ. ಆತರ ಅನೇಕ ವಿಷಯಗಳು ಯೇಸುಸ್ವಾಮಿ ಅವರಿಗೆ ಈ ಪ್ರಾಂತ್ಯದಲ್ಲಿ ಹೇಳ್ಕೊಟ್ರು. ಅದಕ್ಕೋಸ್ಕರವಾಗಿ ಅದನ್ನ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಮಾರ್ಕನ ಸುವಾರ್ತೆ ನಾವು ನೆನ್ಪಿಟ್ಕೊಳ್ಬೇಕು. ಇದು ಬಂದ್ಬಿಟ್ಟು 3ನೇ ಹಂತ. ಯಾವ್ದು? ನಾವು ಔಟ್ಲೈನ್ ಅಲ್ಲಿ 3ನೇ ಹಂತದಲ್ಲಿ 3ನೇ ಪ್ಯಾಸೇಜ್ ನಾವು ನೋಡ್ತೀವಿ. ಇನ್ನೆರಡಿದೆ. ಯಾವ್ದಂದ್ರೆ ವೆರಿ ಇಂಪಾರ್ಟೆಂಟ್ ಒನ್, ಮಾರ್ಕನ ಸುವಾರ್ತೆಯಲ್ಲಿ ಯೇಸುಸ್ವಾಮಿಯ ಮರಣ ಮತ್ತೆ ಪುನರುತ್ಥಾನ. ಇವತ್ತು ದ ಕ್ರಿಶ್ಚಿಯಾನಿಟಿ ಸ್ಟ್ಯಾಂಡ್ಸ್ ಆನ್ ಜೀಸಸ್ ಕ್ರೈಸ್ಟ್ ಡೆತ್ ಅಂಡ್ ರೆಸರೆಕ್ಷನ್. ಏನೇ ಥಿಯಾಲಜೀಸ್ ಇರಲಿ, ಏನೇ ಡಾಕ್ಟ್ರಿನ್ಸ್ ಇರಲಿ, ಇವತ್ತು ನಾವು ಯಾವ್ದನ್ನ ನಂಬ್ತೀವಿ, ಯಾವ್ದಕ್ಕೋಸ್ಕರ ನಾವು ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ ಎರಡೇ ವಿಷಯ. ಒಂದು ಡೆತ್ ಆಫ್ ಜೀಸಸ್ ಕ್ರೈಸ್ಟ್, ಮತ್ತೆ ರಿಸರೆಕ್ಷನ್. ಓಕೆನಾ? ಇದೆರಡಿನ ಮೇಲೆ ಒಂದು ಕ್ರೈಸ್ತರಾಗಿದ್ದೀವಿ. ಅದಕ್ಕೋಸ್ಕರ ಮಾತೆ ಏನ್ ಮಾಡ್ತಿದ್ರೆ 11ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೂ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾನೆ. 6 ಚಾಪ್ಟರ್ಸ್ ಅದಕ್ಕೋಸ್ಕರ ಇಟ್ಟಿದ್ದಾರೆ. ನೀವು ನೋಡ್ರಿ, ಮೊದಲನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಯೆರೂಸಲೇಮ್ ಎಂಟರ್ ಆಗ್ತಾ ಇದ್ದಾರೆ. ಯೇಸುಸ್ವಾಮಿ ಯೆರೂಸಲೇಮ್ ಎಂಟರ್ ಆದಾಗ ಅಲ್ಲಿ ಜನ ಎಲ್ಲ ಫುಲ್ ಖುಷಿಯಿಂದ ಯೇಸುವನ್ನ ವೆಲ್ಕಮ್ ಮಾಡ್ತಾರೆ. ಬಟ್ಟೆ ಹಾಕಿ ಗರಿಗಳನ್ನ ತಗೊಂಡ್ಬಂದು ಹೊಸನ ಅಲ್ಲೆಲ್ಲ ಅಂತೆಲ್ಲ ಯೇಸುವನ್ನ ಕರ್ಕೊಂಡ್ ಬರ್ತಾರೆ. ಅದೇ ಜನ ಒಂದು ವಾರ ಆದ್ಮೇಲೆ ಯೇಸುಸ್ವಾಮಿ ಹೇಳ್ತಾರೆ, ಇವರು ಶಿಲ್ವೆಗೆ ಹಾಕ್ತಾರೆ.
ಇಲ್ಲಿ ನೀವು ನೋಡ್ಬೇಕಂದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಕೊಟ್ರೆ ಮಾಡ್ತಾನೆ ಅಂದ್ರೆ ಯೆಶಾಯನ 6ನೇ ಅಧ್ಯಾಯದಲ್ಲಿ ಹೇಳ್ತದೆ, ಉಣ್ಣೆ ಕತ್ತರಿಸುವವನ ಮುಂದೆ ನಿಂತಿರುವ ಕುರಿ ಹಾಗೆ ಯೇಸ್ವಾಮಿ ಜನರ ಮುಂದೆ ನಿಂತಿದೆ. ನಾನ್ ನಿಮಗೋಸ್ಕರ ಸಾಯ್ಲಿಕ್ಕೆ ಬಂದಿರೋದಪ್ಪ ಅಂತೇಳಿ ಯೇಸ್ವಾಮಿ ನಿಂತಿದ್ದೆ. ಇದೇನಾದ್ರು ಮಾಡಿ ನಾನು ತಾಳ್ಕೊಡ್ತೀನಿ. ಅದಕ್ಕೆ ನಾನು ಹೇಳಿದೆ, ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ಮಾರ್ಕ್. ಇದೆರಡನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಮಾರ್ಕಿನ ಸುವಾರ್ತೆ ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಈಗ ಏನ್ ಮಾಡ್ತದೆ ನೋಡ್ರಿ, ಮೊದಲನೇದು ಯೇಸ್ವಾಮಿನ ಟ್ರೈಂಫ್ ಎಂಟ್ರಿ ಅಂತ ನಾವು ಕರಿತೀವಿ. ಯೇಸ್ವಾಮಿ ಸಕಲಾಗಿ ಬಂದ್ರೆ ಹೀರೋ ತರ ಬಂದ್ರು, ಹೀರೋ ತರ ಬಂದ್ಬಿಟ್ಟು ಗೆತ್ಸೆಮನೆ ತೊಗೊಂಡ್ರೆ ಅಳ್ತಾ. ಆದ್ರೆ ಈ ಪಾತ್ರೆ ನಮಗೆ ತೆಗಿ, ಮನುಷ್ಯನ ಸ್ವಭಾವ ನೋವಾಗುತ್ತಂದ್ರೆ ಅಂತ ಒಪ್ಕೊಂತೀರಾ? ನನಗೆ ಚೆನ್ನಾಗಿ ನೆನಪಿದೆ, ನಮ್ಮ ಸ್ಕೂಲ್ನಲ್ಲಿ ಬ್ಲಡ್ ಟೆಸ್ಟ್ ಮಾಡಕ್ ಬರೋದು, ಸೂಜಿ ಇಟ್ಕೊಂಡು 2 ಗ್ಲಾಸ್ ಪೀಸ್ ಇಟ್ಕೊಂಡ್ಬರೋದು ನೆನಪಿದೆ ನಿಮ್ಗೆ? ಚುಚ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಓಡೋಗ್ಬಿಡ್ತಾ ಇದೀವಿ ಮನೆಗೆ, ನಾವು ಇರ್ತಾ ಇರಲಿಲ್ಲ. ಅಷ್ಟು ನೋವಾಗೋದಕ್ಕೆ ನಾವು ತಾಳ್ಗೊಳಗಂತ ಯೇಸ್ವಾಮಿ ಗೊತ್ತಿತ್ತು ಎಷ್ಟು ನೋವು ಅನುಭವಿಸ್ಬೇಕಂತ. ಆದ್ರೆ ಯೇಸ್ವಾಮಿ ತಾನು ತಗ್ಗಿಸ್ಕೊಂಡಿದ್ರು. ನೋಡ್ರಿ, ನಾನು ಹೇಳಿದೆ ನಿಮ್ಗೆ ಕೀ ವರ್ಸ್ ಏನು, ಯಾವ್ದು ಕೀ ವರ್ಸ್? ಮಾರ್ಕ್ ಚಾಪ್ಟರ್ 10:45. ಏನ್ ಹೇಳುತ್ತೆ ವಚನ? I have come to serve, not to be and served. ನಾನು ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬರಲಿಲ್ಲ, ಬದಲಾಗಿ ಸೇವೆ ಮಾಡೋದಕ್ಕೂ ಅನೇಕರನ್ನ ಬಿಡಿಸುವುದಕ್ಕೂ ಬಂದಿದೆ ಅಂತ ವಾಕ್ಯ. ಎರಡೇ ಥೀಮಲ್ಲಿ, ಒಂದು ಸೇವೆ ಮಾಡ್ಲಿಕ್ಕೆ, ಇನ್ನೊಂದು ಅನೇಕರನ್ನ ಬಿಡಿಸ್ಲಿಕ್ಕೆ. ಆಕ್ಚುಲಿ ಈಗ ನಾನು ನಿಮ್ಗೆ ಜಾಸ್ತಿ ಹೇಳೋದಂದ್ರೆ ನಾನು ಬೇರೆ ಟಾಪಿಕ್ ಹೋಗ್ಬಿಡ್ತೀನಿ, ಬೇಡ ಆಯ್ತಾ? ಇಲ್ಲಿಗೆ ಕಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡೋಣ. ಈ ಡೆತ್ ಅಂಡ್ ರಿಸರೆಕ್ಷನ್ ಅಂತ ಹೇಳ್ಬೇಕಂದ್ರೆ ಯೇಸು ಸ್ವಾಮಿಯ ಸೇವೆ ಮತ್ತೆ ಸ್ಯಾಕ್ರಿಫೈಸ್, ಸೇವೆ ಮತ್ತೆ ಬಲಿದಾನದ ಕುರಿತಾಗಿ ಮಾತಾಡ್ತಾರೆ. ಅದಕ್ಕೆ 6 ಚಾಪ್ಟರ್ ಅನುಭವಿ ಬಲಿದಾನದ ಕುರಿತಾಗಿ ಮಾತಾಡ್ತಾರೆ. ಯೇಸ್ವಾಮಿ ಜೀವನದಲ್ಲಿ ಯಾವ ರೀತಿಯಾಗಿ ಯೇಸ್ವಾಮಿ ಹಾದು ಹೋದ್ರು, ಯಾವ ರೀತಿಯಾದ ಎಮೋಷನಲ್ ಟ್ರೋಮಾ ಅವರಲ್ಲಿ ಇತ್ತು, ಯಾವ ರೀತಿಯಾಗಿ ಯೇಸ್ವಾಮಿ ತನ್ನ ಜೀವನದಲ್ಲಿ ಆ ಒಂದು ಪರಿಸ್ಥಿತಿ ಹಾದು ಹೋಗುವಂತ ಈ 6 ಚಾಪ್ಟರ್ ಬರೀತಾ ಇದ್ದಾನೆ. 16ನೇ ಅಧ್ಯಾಯ 1ರಿಂದ 20ನೇ ವಚನದಲ್ಲಿ ಯೇಸ್ವಾಮಿನ ಸಮಾಧಿಯಲ್ಲಿ ಇಟ್ಟು 3 ದಿನ ಆಗಿ ಯೇಸ್ವಾಮಿ ಪುನರುತ್ಥಾನವಾಗ್ತಾ ಇದ್ದಾರೆ. ಪುನರುತ್ಥಾನ ಆದ್ಮೇಲೆ ಯೇಸ್ವಾಮಿ ಅನೇಕ ಶಿಷ್ಯರು ಕಾಣಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಯೇಸ್ವಾಮಿ ಪರಲೋಕಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಹೇಳ್ತಾರೆ, ಪುನಃ ಬರ್ತೀನಿ, ರೆಡಿ ಆಗಿರ್ರಿ ಅಂತ ಶಿಷ್ಯರಿಗೆ ಹೇಳಿದ್ರೆ, ಇವತ್ತು ನಾನು ನೀನೆಲ್ಲ ಯೇಸ್ವಾಮಿ ಶಿಷ್ಯರಾಗಿ, ನಾನು ಏನಾಗಿರ್ಬೇಕು ಇವಾಗ? ರೆಡಿ ಆಗಿರ್ಬೇಕು. ಯೇಸ್ವಾಮಿ ಬರ್ಬೇಕು. ರೆಡಿ ಆಗೋದು ಹೆಂಗೆ? ತಿರ್ಗಾ ಮೊದಲನೇ ವಾಕ್ಯ ನಾನು ಹೇಳಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇರ್ ಇಸ್ ಅ ಡೆಸ್ಟಿನೇಷನ್ ಫಸ್ಟ್. ಆ ಡೆಸ್ಟಿನೇಷನ್ ರೀಚ್ ಆಗ್ಬೇಕಾದ್ರೆ ನಮಗೆ ದೇವರ ವಾಕ್ಯ ಬೇಕು. ಅದಕ್ಕೆ ನಾವು ಬೈಬಲ್ ಓದಬೇಕು, ಬೈಬಲ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯಾಸ ಪಡ್ಬೇಕು. ಒಂದು ಮಾತು ಹೇಳಿ ಮುಗಿಸ್ತೀನಿ. ಪೌಲ ಒಂದ್ ಕಡೆ ಹೇಳ್ತಾನೆ, ನಿಮ್ಮ ರಕ್ಷಣೆಯನ್ನ ನೀವು ಸಾಧಿಸ್ಕೊಡ್ರಿ. ಸಾಧಿಸ್ಕೊಡ್ರಿ ಅಂದ್ರೆ ಏನ್ ಜಾಸ್ತಿ ಸಾಧನೆ ಮಾಡೋದು, ಪ್ರಾಕ್ಟೀಸ್ ಮಾಡೋದು. ಕನ್ನಡದಲ್ಲಿ ಸಾಧನೆ ಅಂತ ಹೇಳಬೇಕಾದ್ರೆ ಪ್ರಾಕ್ಟೀಸ್ ಮಾಡೋದು. ವಾಕ್ಯಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ನಮ್ಮ ರಕ್ಷಣೆಯನ್ನ ನಾವು ಕಾಪಾಡಿಕೊಳ್ತೀವಿ. ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ? ಅದರಲ್ಲಿ ಇರೋದನ್ನ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡು ಅದನ್ನ ನಾವು ಜೀವನದಲ್ಲಿ ನಡೆಯುವುದು, ಅದನ್ನೇ ದೇವರ ವಾಕ್ಯ. ಅದನ್ನ ನಾವು ಮಾಡಿದಾಗ ನಮ್ಮ ಜೀವಿತ ಯೇಸ್ವಾಮಿ ಬರೋ ಟೈಮ್ಗೆ ರೆಡಿ ಆಗಿರ್ತೀವಿ. ಆಯ್ತಾ? ನೋಬಡಿ ಇಸ್ ಪರ್ಫೆಕ್ಟ್. ಎಲ್ಲರೂ ಪ್ರತಿದಿನ ದಿನಾನೇ ಪರಿಶುದ್ಧರಾಗಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಕೂಡ ಯೇಸ್ವಾಮಿ ಬರ್ಬೇಕಾದ್ರೆ ರೆಡಿ ಆಗಿರ್ಲಿಕ್ಕೆ ಪ್ರಯಾಸ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.